ಸಮಾಜ. ಕಾಮ ತುಂಬಿದ ಖಳನಾಯಕರ ಸಮಾಜವಿದು. ಎಲ್ಲೇ ಹೋದರೂ ಎಲ್ಲೇ ಬಂದರೂ ಛತ್ತ ಶ್ರೀಮಂತರ ಹಾರಾಟವೇ ಹೆಚ್ಚಾಗಿದೆ ಈ ಸಮಾಜದಲ್ಲಿ. ಶ್ರೀಮಂತರ ಅಹಂಕಾರದ ಅಳುಕದ ನುಡಿಗಳನ್ನು ಕೇಳಿ ಬಡವರು ಗುಲಾಮರಾಗಿದ್ದಾರೆ. ಅಂತ ಪಾಪಿ ಶ್ರೀಮಂತರ ಹಾರಾಟಕ್ಕೆ ನಾಂದಿ ಹಾಡಲೇಬೇಕು. ಆಗ ತಾನೇ ರೈತರು ನೆಮ್ಮದಿಯಿಂದ ಜೀವನ ಮಾಡುವುದು. ತಾಯಿ ದುರ್ಗಾ ಮಾತೆ, ನಾನು ಸರಿಯಾಗಿ ಶಾಲೆ ಕಲಿತು ಒಬ್ಬ ಒಳ್ಳೆ ಅಧಿಕಾರಿ ಆಗಬೇಕೆಂದರೆ ಸಮಯ ಮೀರಿ ಹೋಗಿದೆ. ನನಗೆ ನಾನೇ ದ್ರೋಹ ಮಾಡಿಕೊಂಡು ಬಿಟ್ಟೆ. ನನ್ನ ಈ ಹಾಳಾದ ಮುಖವನ್ನು ನನ್ನ ಅಣ್ಣನಿಗೆ ಹೇಗೆ ತೋರಿಸಲಿ? ಹೇಳು ತಾಯಿಯೇ, ಹೇಳು. ಈ ಹಾಳಾದ ಮುಖವನ್ನು ತೋರಿಸಬಾರದೆಂದರೆ ನಾನು ಸಾಯುವುದೇ ಪಾಡು. ಯಾಕೆಂದರೆ ಮಾನ ಮರ್ಯಾದೆಗೆ ಎದರಿ ಊರಿನಲ್ಲಿ ಜೀವನ ಮಾಡುತ್ತಿದ್ದಾನೆ ನನ್ನ ಅಣ್ಣ ಸತ್ಯವಂತ. ಊರಿನ ಜನರು ಈ ನನ್ನ ಸ್ಥಿತಿಯನ್ನು ಕಂಡು ನಕ್ಕು ಹಾಡಿಕೊಂಡರೆ ಸತ್ಯ ಹೋಗುತ್ತಾನೆ ನನ್ನ ಅಣ್ಣ ಸತ್ಯವಂತ. ಇವನೊಬ್ಬ ಒಳ್ಳೆಯ ಮನುಷ್ಯನೇ ಆಗಿರಬೇಕು. ಯಾವುದೋ ಪರಿಸ್ಥಿತಿಗೆ ಸಿಲುಕಿ ಸಾಯಲು ನಿಂತಿದ್ದಾನೆ. ಇವನನ್ನು ರೊಚ್ಚಿಗೆಬ್ಬಿಸಿ ಸಾಯದಂತೆ ತಡೆಯಬೇಕು. ಲೋ ಹೇಳಿ, ಯಾರೋ ನೀನು? ಯಾರು? ನಾನು ಯಾರಾದರೇನು? ನಿನಗೇಕೆ ಬೇಕು? ಮರ್ಯಾದೆಯಿಂದ ನೀ ನಿಂತ ಜಾಗದಿಂದ ಕಣ್ಮರಿಯಾಗಿ ಹೋಗು. ಕಣ್ಮರೆಯಾಗಿ ಹೋಗು. ಲೇ ಮರಿ, ಕಣ್ಮರೆಯಾಗಿ ಹೋಗಲು ಇದೇನು ನಿನ್ನ ಅಪ್ಪನ ದಾರಿಯಲ್ಲ. ನೀನು ಸಾಯಲು ಸಜ್ಜಾಗಿ ನಿಂತಿರುವೆ ಅಲ್ಲ, ಅದರ ಕಾರಣ ಹೇಳಿ ಸಾಯಿ ಈ ಮದಗಜನಿಗೆ. ಕಾರಣ? ಲೇ ಮದಗಜ, ನಿನಗೆ ಕಾರಣ ಹೇಳಲು ನನಗೆ ನೀನೇನು ವಿದ್ಯೆ ಹೇಳಿಕೊಟ್ಟ ಗುರು ಅಲ್ಲ. ಗುರು? ಲೇ ಮಗದೀರ, ಕಷ್ಟ ಬಂದಿದೆ ಅಂತ ಸಾಯಲು ಬಂದ ನಿಮ್ಮಂತವರಿಗೆ ತಕ್ಕ ಪಾಠ ಕಲಿಸಲು ಬಂದ ಸಾಕ್ಷಾತ್ ಗುರುವಿನ ಅವತಾರ ಪುರುಷ ಈ ಮದಗಜ. ಅವತಾರ ಪುರುಷ? ಅವತಾರ ಪುರುಷನೆಂದು ಅವತರಿಸಲು ಬಂದು ಅವತಾರಿಗಳು ಸತ್ತ ಸ್ಮಶಾನ ಸೇರಿದ್ದಾರೆ. ಅದನ್ನರಿತು ನನ್ನ ಪಾಡಿಗೆ ನನ್ನನ್ನು ಬಿಟ್ಟರೆ ಸರಿ, ಇಲ್ಲವಾದರೆ ನಿನ್ನ ಪಾಲನೆ ಯಮಧರ್ಮನಾಗಬೇಕಾಗ್ತದೆ. ಯಮಧರ್ಮ? ಲೇ ಮಗದೀರ, ಯಮಧರ್ಮನಾಗಲು ನೀನೇನು ದೊಡ್ಡ ಪುಂಡ ಪುರುಷನಲ್ಲ. ನೋಡು ಮಗದೀರ, ಸತ್ತರೆ ಮತ್ತೆ ಹುಟ್ಟಿ ಬರಲು ನಮ್ಮದೇನು ಹುಲ್ಲು ಜನ್ಮವಲ್ಲ. ಇದನ್ನು ತಿಳಿದುಕೊಂಡು ಮನೆಗೆ ಒಳ್ಳೆಯ ಮಗನಾಗಿ ದುಡಿದು ಬದುಕು, ಅದೇ ಮಾನವ ಮನುಷ್ಯತ್ವದ ಮೆಟ್ಟಿಲು. ನೋಡು ಮದಗಜ, ನನಗೆ ನಾಚಿಕೆ ಆಗುತ್ತದೆ. ನಾನು ಬದುಕಿಯಾದರೂ ಏನನ್ನು ಸಾಧನೆ ಮಾಡುವುದಿದೆ? ನಾನು ನನ್ನ ಅಣ್ಣನಿಗೆ ಮೋಸ ಮಾಡಿದ್ದೇನೆ. ನಾನು ನನ್ನ ಅಣ್ಣನಿಗೆ ಮೋಸ ಮಾಡಿ ನಾನು ಈ ಭೂಮಿ ಮೇಲೆ ಇದ್ದರೆಷ್ಟು ಸತ್ತರೆಷ್ಟು.
ಮಗದೇರ ಅಂತ ಮೋಸ ನೀನೇನು ಮಾಡಿರುವೆ ಅಂತ ಸಾಯಲು ನಿಂತಿರುವೆ. ಈ ಏನು ವಿಷಯ ನನ್ನ ಮುಂದೆ ಹೇಳು. ನನ್ನ ಅಣ್ಣ ಒಬ್ಬ ಮಾಮೂಲಿ ಬಡ ರೈತ. ದಿನಾಲು ಕಷ್ಟಪಟ್ಟು ದುಡಿದು ನನ್ನ ತಮ್ಮ ಸರಿಯಾಗಿ ಶಾಲೆಯ ಕಲಿಯಲೆಂದು ಹಣವನ್ನು ಕಳಿಸಿದರೆ ಅದೇ ಹಣದಿಂದ ನಾನು ಹುಡುಗಿಯರ ಜೊತೆ ಸೋಕಿ ಮಾಡಿ ಹಾಳಾಗಿ ಹೋಗಿಬಿಟ್ಟೆ. ನೋಡು ಮಗದೇರ, ಮನಸ್ಸು ಯಾವಾಗ ಯಾರ ಮೇಲಾಗುತ್ತೋ ಗೊತ್ತಾಗಲ್ಲ. ನೀನು ದುಡುಕಿ ತಪ್ಪು ಮಾಡಿದ್ದೀಯ, ಈಗಲೂ ಏನೂ ಆಗಿಲ್ಲ. ನೀನು ನೇರವಾಗಿ ನಿಮ್ಮ ಅಣ್ಣನ ಮನೆಗೆ ಹೋಗಿ ಅವರ ಕಾಲಿಗೆ ಬಿದ್ದು ತಪ್ಪಾಯಿತೆಂದು ಕೇಳಿಕೊ. ಅವರು ಖಂಡಿತವಾಗಿಯೂ ನಿನ್ನನ್ನು ಕ್ಷಮಿಸುತ್ತಾರೆ. ಮುಂದೆ ಅವರನ್ನು ಚೆನ್ನಾಗಿ ನೋಡಿಕೊ. ಆಯ್ತು. ನೋಡು ಮದಗಜ, ನನಗೆ ನನ್ನ ಪ್ರಾಣದ ಅರಿವನ್ನು ಮೂಡಿಸಿದೀಯ. ಈ ನಿನ್ನ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ ಈ ಮಗದಿರ. ಮದಗಜ, ನೀನು ಒಬ್ಬ ಒಳ್ಳೆಯ ಮನುಷ್ಯ. ನಿನಗೆ ನಾನು ಬಹಳ ಎದುರು ವಾದಿಸಿದೆ. ನನ್ನನ್ನು ಕ್ಷಮಿಸಿ ಬಿಡು. ನಿನ್ನ ಹೃದಯದಲ್ಲಿ ನನಗೆ ಒಂದು ಗೆಳೆಯನ ಸ್ಥಾನ ನೀಡು ಮದಗಜ. ಆಯ್ತು ಮಗದೇರ, ಹಿಂದಿನಿಂದ ನಾನು ನೀನು ಪ್ರಾಣ ಸ್ನೇಹಿತರು. ಬಾ ಹೋಗೋಣ. ಪ್ರೀತಿಗೆ ಪ್ರೀತಿ, ದೇಹಕ್ಕೆ ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಲಿ ಹಾಡುವರು ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಲಿ ಹಾಡುವರು ಪ್ರೇಮ ಜೀವಿ, ಹಾಡುವರು ಪ್ರೇಮ ಜೀವಿ. दिल दिया तो मयूर अर्बा, दिल नहीं दिया तो काले के सर पर। ले ನರಸಿಂಹಗೌಡ, ಲೇ ನರಸಿಂಹಗೌಡ, ಸುಖ ಸಂಪತ್ತಿನ ಮೇಲೆ ಸುಬೇರನಾಗಿ ಮೆರೆತಿರುವೆಯಾ? ಲೇ ನರಸಿಂಹಗೌಡ, ನಿನ್ನ ತಂಗಿ ಬಾಳಿನಲ್ಲಿ ಪ್ರೇಮದಾಟವಾಡಿ ಅವಳ ಹಂದಲ ಮುಖಕ್ಕೆ ಸಿಹಿ ಸಿಹಿಯಾದ ಸೀಮುತ್ತು ನೀಡದಿದ್ದರೆ ನನ್ನ ಹೆಸರು ಮಯೂರ ಅರಮನೆ. ಓ, ಯಾವುದೋ ಒಂದು ನಾರಿ ಪುಷ್ಪ ಸುವಾಸನೆ ಬೀರುತ್ತ
ಇತ್ತ ಕಡೆ ಬರ್ತಾ ಇದೆಲ್ಲ ಬರ್ಲಿ. ಅಣ್ಣ ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ತೀರಾ? ಅಣ್ಣ ಲೇ ನಾರಿ, ನಾನು ನಿನ್ನ ಅಣ್ಣನಲ್ಲ. ನೀನು ಬರುವ ಗೆಜ್ಜೆನಾದವನ್ನು ಕೇಳಿ ನಿನ್ನ ಪಡೆಯಬೇಕೆಂದು ಹಾರಿ ಬಂದರಣ. ಏ ಮಿಸ್ಟರ್, ಯಾರೋ ನೀನು? ನಾನು ಒಂಟಿಯಾಗಿ ನನ್ನ ಪಾಡಿಗೆ ನಾನು ಹೊರಟು ನಿಂತ್ರೆ ಅಡ್ಡಗಟ್ಟಿ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆ ಅಲ್ಲ? ಏ ಚಿನ್ನ, ನಾನು ನಿನ್ನ ಸೌಂದರ್ಯವನ್ನು ಸವಿಯಬೇಕೆಂದು ಸಜ್ಜಾಗಿ ನಿಂತಿರುವ ರಸಿಕವರ್ಮ ಈ ಮಯೂರವರ್ಮ. ನೋಡು, ಒಂದು ಮಾತು ಹೇಳುತ್ತೇನೆ, ಕೇಳು. ನಿನ್ನ ರೂಪ ಲಾವಣ್ಯವೊಂದು ಬೆಂದು ಬೆರಗಾಗಿದ್ದೇನೆ. ನೀನಾಗಿ ನೀನು ಬಂದು ನನ್ನ ಮನಸ್ಸನ್ನು ಸಂತೋಷಗೊಳಿಸು. ಲೋ ಪಾಪಿ, ನಿನ್ನ ಆತ್ಮ ಸಂತೃಪ್ತಿಗೊಳಿಸಲು ನಾನೇನು ಸೂಳೆಯಲ್ಲ. ನಿನ್ನಂತ ಕಾಮ ತುಂಬಿದ ಕಳನಾಯಕರಿಗೆ ಮಟ್ಟ ಹಾಕುವ ಮಹಿಳೆ ನಾನು. ಮಹಿಳೆ ಏ ಎಣ್ಣೆ, ಈ ಸಮಾಜದಲ್ಲಿ ನನ್ನಂತ ಕಳನಾಯಕರದೇ ಚೆಲ್ಲಾಟ. ಅಂತರದಲ್ಲಿ ನನ್ನನ್ನು ಮಟ್ಟ ಹಾಕಿದ್ರಿ ಅಂತ ಹೇಳ್ತೀಯ? ಬಂಡಲ ಬೋಲ್. ಲೋ ಚಾಂಡಾಳ, ಒಂಟಿ ಹೆಣ್ಣಿಗೆ ಹೊರಟು ನಿಂತ್ರೆ ಬೋರಂಗಿ ಅಂತ ಉಚ್ಚರಿಸಿದ್ಯಲ್ಲ. ಈ ವಿಷಯ ನನ್ನ ಅಣ್ಣ ಮದಗಜನಿಗೆ ಏನಾದ್ರೂ ಗೊತ್ತಾಗಿದೆ ನಿಜವಾದ್ರೆ ನಿನ್ನನ್ನ ಜೀವ ಸಹಿತ ಉಳಿಸೋದಿಲ್ಲ. ನೆನಪಿರ್ಲಿ. ಜೀವ ಸಹಿತ ಉಳಿಸುವುದಿಲ್ಲ. ಲೇ ಅವನ ಮದಗಜ, ನನ್ನ ಜೀವ ತೆಗೆಯುವ ಬಚ್ಚ. ಲೋ ಪೋರ್ಕಿ, ಅವನು ಬಚ್ಚ ಅಲ್ವೋ? ನಿನ್ನಂತ ಲುಚ್ಚಗಳನ್ನ ಮೆಟ್ಟಿಸಿ ಇಳುವ ಈ ಕಾಡಿನ ರಾಜ ನನ್ನನ್ನ. ಅವನ ತಂಗಿ ಕಣ ನಾನು. ಕಾಡಿನ ರಾಜ. ಲೇ, ನೀನೊಬ್ಬಳೆ ಬಂದು ನನ್ನ ಚಕ್ರವಾಗಿ ಸಿಕ್ಕಾಕೊಂಡಿದ್ಯಾ? ತಾಕತ್ತಿದ್ರೆ ಬಂದು ಕಾಪಾಡಿಕೊಂಡು ಹೋಗಂತೇಳು ಹಾಡಿನ ಕಾಡಿನ ರಾಜ. ಮುಚ್ಚೋ ಬಾಯಿ. ನೋಡು, ನನ್ನನ್ನ ಬಂದು ಕಾಪಾಡಿಕೊಂಡು ನಿನ್ನನ್ನ ಕೊಂದು ಹಾಕ್ತಾನೆ ಈ ಅನನ್ಯ ನುಡಿದಿದೆ ನಿಜ. ಅನನ್ಯ, ಅವನು ಬರುವುದರೊಳಗಾಗಿ ನಾನು ನಿನ್ನ ವಸ್ತ್ರಾಭರಣಗಳನ್ನು ಬೆಚ್ಚಿ ತೆರೆಗೆ ಮೆರೆಯಲ್ಲಿ ಎಳೆದುಕೊಂಡು ಹೋಗಿ ನನ್ನ ಕಾಮದ ಕಿಚ್ಚನ್ನು ಆರಿಸಿಕೊಂಡು ಬಿಡುತ್ತೇನೆ. ಬಾರಲೇ ಬಾ. ಏ ವರ್ಮ, ನಾನು ಒಳ್ಳೆ ನಡತೆಯಲ್ಲಿ ನೀಯತ್ತಲ್ಲಿ ಬೆಳೆದ ಹೆಣ್ಣು. ಅಂತದ್ರಲ್ಲಿ ನೀ ನನಗೆ ಕೈ ಹಾಕಿ ಮುಟ್ಟಲು ಬಂದಿದ್ದೆ ಆದ್ರೆ ಸುಟ್ಟು ಹೋಗ್ತೀಯಾ? ನೆನಪಿಟ್ಟುಕೋ. ನಿಯತ್ತಿರೇಣ ಲೇಚಿನ ನೀ ಹೇಳುತ್ತೇನೆ ಕೇಳು. ನಿನ್ನ ನಿಯತ್ತಿನ ನಿಯಮಗಳು ಹೆಣ್ಣುಗಳ ಬಗ್ಗೆ. ಒಬ್ಬರನ್ನು ಪ್ರೀತಿಸಿ ಇನ್ನೊಬ್ಬ ಚೆನ್ನಾಗಿದ್ದರೆ ಅವನನ್ನು ಪ್ರೀತಿಸಿ. ಸ್ವರ್ಗ ಸುಖದಲ್ಲಿ ತೇಲಾಡುತ್ತಿರುವ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಹಾಳ ಸಮಾಜ. ಒಬ್ಬರಲ್ಲ, ಇಬ್ಬರಲ್ಲ,
7-8 ಹುಡುಗರು ಮೇಂಟೈನ್ ಮಾಡುವ ನಾಚಿಕೆ ಇಲ್ಲದ ಹೆಣ್ಣುಗಳಷ್ಟಿಲ್ಲ ಈಗಿನ ಹಾಳ ಸಮಾಜದಲ್ಲಿ. ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ, ನಿನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಒಂದು ಹೇಳಿ. ಕಣ್ಣು ತಪ್ಪಿಸಿ ಮತ್ತೊಬ್ಬನ ಬೆಡ್ ರೂಮಿನಲ್ಲಿ ಬಿದ್ದು ಬರುವ ಮೋಸದ ಎಷ್ಟು ಹೆಣ್ಣಿಲ್ಲ ಈ ನಿನ್ನ ಪವಿತ್ರ ನಾಡಿನಲ್ಲಿ. ಏ ವರ್ಮ, ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ. ನಿನ್ನ ತಾಯಿ ಕೂಡ ಒಂದು ಹೆಣ್ಣು. ಮೊದಲು ಅದನ್ನ ತಿಳಿದುಕೊಂಡು ಮುಂದೆ ಉಚ್ಚರಿಸು. ಏ ಸೊಕ್ಕಿನ ಹೆಣ್ಣು, ನನ್ನ ತಾಯಿ ಸಂಪ್ರದಾಯದ ಮನೆತನದ ಹೆಣ್ಣು. ಮೇಲಾಗಿ ನನ್ನ ತಾಯಿ ನೋಡಿದರೆ ಕನ್ನಡ ಭುವನೇಶ್ವರಿ ದೇವಿ ನೋಡಿದಾಗ, ನಿನ್ನನ್ನು ನೋಡಿದರೆ ಮೈಯೆಲ್ಲ ರೋಮಾಂಚನ. ಬಾರಲೇ ಬಾ. ಮೈರಮ್ಮ, ಏನು ಮಾಡುತ್ತಿರುವೆ? ಸರ್, ದೇವರಾಗಿ ಬಂದು ನನ್ನ ಮಾನವನ್ನ ಕಾಪಾಡಿದ್ದೀರಾ. ನಿಮ್ಮ ಉಪಕಾರವನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಉಪಕಾರ? ಅನಿನ್ಯ, ಇದು ಉಪಕಾರವಲ್ಲ. ನಿನ್ನ ಶೀಲವನ್ನು ಕಾಪಾಡಿದು ಯಾಕೆ ಗೊತ್ತಾ? ನಮ್ಮ ಮನಸ್ಸಿಗೆ ತುಂಬಾ ಬೇಸರವಾಯಿತು. ನಮ್ಮ ಬೇಸರವನ್ನು ನೀಗಿಸುತ್ತೀಯಾ? ಲೋ ಪಾಪಿಗಳ, ನೀವು ಮನುಷ್ಯರ ಅಥವಾ ರಾಕ್ಷಸರ? ಥು, ನಾಯಿಗಳ ಒಂಟಿ ಹೆಣ್ಣಿಗೆ ಈ ರೀತಿ ಮಾಡ್ತೀರಲ್ಲ. ನೀವು ಮನುಷ್ಯರಲ್ಲ. ನೋಡು, ಒಂಟಿ ಹೆಣ್ಣಿನ ಮೇಲೆ ತೋರಿಸೋದಲ್ವೋ ಗಂಡಸ್ತನ. ಲೇ ನಿನ್ನ, ಅದು ಈ ಶ್ರೀಮಂತರಿಗೆ ನಾವು ಸೈಲೆಂಟ್ ಆಗಿದ್ದರೆ ಮಾನವರು ಒಂದು ವೇಳೆ ಬೆಳಕೆಟ್ಟು ನಿಂತರೆ ರಣಹದ್ದುಗಳು ಪಾಲನೆ. ಇದೇನಿದು ಭಯಂಕರ ಘಟನೆ? ಈ ಹೆಣ್ಣು ಮಕ್ಕಳ ಕಂಡರೆ ಇವ್ರನ್ನ ತೆರೆ ಮೇಲೆ ಮರೆ ಮೇಲೆ ಓದಿಕೊಂಡು ಅವರನ್ನು ಬಲಾತ್ಕಾರ ಮಾಡ್ತಾ ಇದ್ದಾರೆ. ಈ ನರಸಿಂಹಗೌಡನಂತ ಮಟ್ಟ ಹಾಕಬೇಕಾದ್ರೆ ಈ ಊರಿನಲ್ಲಿ ಯಾವ ಸರದಾರನೂ ಇಲ್ಲವೇ? ಹಬ್ಬ, ಈ ಹೆಣ್ಣು ಮಗಳನ್ನು ನಾನು ಹೇಗೆ ಕಾಪಾಡಲಿ? ಅವಳನ್ನು ಕಾಪಾಡಲು ಹೋದರೆ ಈ ನರಸಿಂಹಗೌಡ ನನ್ನನ್ನು ಕೂಡ ಸುಮ್ಮನೆ ಬಿಡುವುದಿಲ್ಲ. ಬೇಡ ತಾಯಿ, ಮಹಾಮಾತೆ, ಈ ಹೆಣ್ಣು ಮಗಳನ್ನು ಹೇಗಾದ್ರೂ ಮಾಡಿ ನೀನೇ ರಕ್ಷಿಸಮ್ಮ, ನೀನೇ ರಕ್ಷಿಸು. ಅನಿನ್ಯ, ಹೇಗಿತ್ತು ನಮ್ಮಿಬ್ಬರ ಪ್ರೇಮದ ಚೆಲ್ಲಾಟ? ಸುಖದ ಸ್ವರ್ಗದಲ್ಲಿ ತೇಲಾಟ.
ನನ್ನ ಬಾಳನ್ನೇ ಸರ್ವನಾಶ ಮಾಡಿದ್ರಲ್ಲ ರಾಕ್ಷಸರ. ನಮ್ಮಣ್ಣನಿಗೆ ನನ್ನ ಮಗವನ್ನು ನಾನು ಹೇಗೆ ತೋರಿಸ್ಲಿ? ಅಣ್ಣ, ದಯವಿಟ್ಟು ನಿನ್ನ ತಂಗಿ ನಾನು ಕ್ಷಮಿಸ್ಬಿಡಣ್ಣ, ಕ್ಷಮಿಸ್ಬಿಡು. ಇಲ್ಲ, ನಾನಿನ್ನು ಬದುಕೋದಿಲ್ಲ, ನಾನು ಪಾಪಿಗಳ ಈ ವಿಷಯ ನಮ್ಮಣ್ಣನಿಗೆ ಏನಾದ್ರೂ ಗೊತ್ತಾಗಿದೆ ನಿಜವಾದ್ರೆ ನಿಮ್ಮಣ್ಣ ಜೀವ ಸಹಿತ ಉಳಿಸೋದಿಲ್ಲ ಅಣ್ಣ. ಮೈರಮ್ಮ, ಇಷ್ಟು ದಿನವಾದರೂ ಇಂಥ ಹೆಣ್ಣಿನ ಸುಖ ಅನುಭವಿಸಿರ್ಲಿಲ್ಲ. ಇಲ್ಲ ಸಿಕ್ಕಂಗಾಯ್ತು ನಮಗೆ ಸ್ವರ್ಗ ಸುಖ. सोनो मेरे तो सारा दुनिया जाने वाला करता है, तकदीर या कील करता है, मिटा सकता है. ಕನ್ನಡದಲ್ಲಿ ಇದರ ಅರ್ಥ ಹಣೆ ಬರವೇ ಒಂದು ಕಲ್ಲಿನ ಮೇಲೆ ಎಳೆದ ಕೆರೆ ಇದ್ದಾಗ ಅದು ಒಂದು ಸಲ ಹಣಿಯ ಮೇಲೆ ಎಳೆದು ಬಿಟ್ಟರೆ ಸಾಕು, ಅದನ್ನು ಅಳಿಸೋದು ಎಳೆದವನಿಂದಲೇ ಅಸತ್ಯ. ನರಸಿಂಹ, ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಮಿಸ್ ಆಗಬಹುದು, ಮಶಾನದಲ್ಲಿ ಹಣ ಮಿಸ್ ಆಗಬಹುದು. ಈ ಮಯೂರವರ್ಮನ ಪ್ಲಾನ್ ಎಂದು ಮಿಸ್ ಆಗುವುದಿಲ್ಲ. ಒಂದು ವೇಳೆ ಮಿಸ್ ಆದರೆ सूर्य दिक्कने बदलाಯಿಸಿ ಬಿಡುತ್ತಾರೆ. चाय पीने के तो शक्कर के मजा है, अल्कोहल को पीने का निशा के मजा है, सिगरेट का पीने का है वही का मजा है, अनिता को पीने का है श्रीमंत नरसिंह गौड़ का बहुत बहुत खुशी है. ನನ್ನ ತಾಯಿ ತಂದೆಯ ಫೋಟೋಗೆ ಪೂಜೆ ಮಾಡಲು ಹೂವನ್ನು ತೆಗೆದುಕೊಂಡು ಬರುತ್ತೇನೆ ಅಂತ ನನ್ನ ತಂಗಿ ಬಂದವಳು. ನನ್ನ ತಂಗಿಯಲ್ಲಿ ಕಾಣ್ತಾ ಇಲ್ವಲ್ಲ? ಅಯ್ಯೋ ತಂಗಿ, ಏನಾಯ್ತಮ್ಮ? ಅಯ್ಯೋ ತಂಗಿ, ಏನಾಯ್ತಮ್ಮ? ಯಾಕೆ ಈ ರೀತಿ ಮಲಗಿರುವೆ? ಅಣ್ಣ ಅಣ್ಣ, ಅದು ಅಣ್ಣ, ಅಣ್ಣ, ಯಾರೋ ಪಾಪಿಗಳು ನನ್ನ ಶೀಲವನ್ನೇ ಹಾಳು ಮಾಡಿದ್ರಣ್ಣ, ಹಾಳು ಮಾಡಿದ್ರು. ಯಾರಮ್ಮ ಕೆಟ್ಟ ಸೂಳೆ ಮಗ? ಅವನು ಅವಳ ತಾಯಿ ಗರ್ಭದಲ್ಲಿ ಅಡಗಿ ಕುಳಿತಿದ್ದರೂ ಸರಿ, ಅವನನ್ನು ದರದಲ್ಲಿ ಎಳೆದು ತಂದು ನಿನ್ನ ಪಾದದ ಮುಂದೆ ಹಾಕಿ ಅವರ ರುಂಡವನ್ನು ಚೆಂಡಾಡುತ್ತೇನೆ. ಹೇಳಮ್ಮ, ಬೇಗ ಹೇಳು. ಅಣ್ಣ, ಅವರು ಅವರು
ಅಣ್ಣ ತಂಗಿ ನೀನಿಲ್ಲದೆ ಹೇಗೆ ಜೀವನ ಕಳೆಯಬೇಕಪ್ಪ ಇಲ್ಲಿಲ್ಲ ನನ್ನನ್ನು ಒಬ್ಬಂಟಿಯಾಗಿ ಮಾಡಿ ಬಿಟ್ಟು ಹೋದೆನಪ್ಪ. ಇನ್ನು ಮುಂದೆ ಯಾರಮ್ಮ ಈ ಹಣ್ಣನ್ನು ನೋಡಿಕೊಳ್ಳುವರು ಯಾರು? ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವನೇ. ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವನೇ. ನಮಗೋಳು ಕೇಳೋರಾರು ದೇವ, ಓ ನಮಗೋಳು ಕೇಳೋರಾರು ದೇವ. ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವದಲ್ಲಿ. ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವದಲ್ಲಿ. ವಿಧಿಯಾಟ ಬಲ್ಲೋರಾರು ಮಾನವ, ಓ ವಿಧಿಯಾಟ ಬಲ್ಲೋರಾರು ಮಾನವ. ಕುಂತಾನೆಯಲ್ಲಿ ಕುಣಿಯರು ನಾವೇ ಮರೆತೋದ್ರೆ ಗಂಗೆ ತಿಳಿದುಕೊಂಡ್ರೆ ಬಾಳು. ಹಸನಾದ ಜೇನು ತಿಳಿದುಕೊಂಡ್ರೆ ಬಾಳು. ಹಸನಾದ ಜೇನು ವಿಧಿಯೇ ವಿಧಿಯೇ. ನಮಗೋಳು ಕೇಳೋರಾರು ದೇವ, ಓ ವಿಧಿಯಾಟ ಬಲ್ಲೋರಾರು ಮಾನವ. ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಎಲ್ಲಿ. ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಎಲ್ಲಿ. ವಿಧಿಯಾಟ ಬಲ್ಲೋರಾರು ಮಾನವ, ಓ ವಿಧಿಯಾಟ ಬಲ್ಲೋರಾರು. ತಂಗಿ ಅನಲ್ಲ, ನಿನ್ನ ಜೀವನದ ಪಯಣಕ್ಕೆ ಅಂತ್ಯ ಆಡಿದ ಅಲ್ಲಿ ದೊಡ್ಡ ಸುಳ ಮಕ್ಕಳನ್ನು ಹುಡುಕಿ ಅವರ ಎದೆಯಲ್ಲೂ ಬಗೆದು ಅವರ ಕರುಳನ್ನು ಹರಿದು ಈ ಕಲಿಯುಗದಲ್ಲಿನ ಖಳನಾಯಕರ ಅಟ್ಟಹಾಸಕ್ಕೆ ವ್ಯಕ್ತಿನ ಸರ ಹಾಕದಿದ್ದರೆ ನನ್ನ ಹೆಸರು ಮದವೇರಿನ ಮದಗಜಲೇ ಅಲ್ಲ. ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ. ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ. ಚಿಂತಿಲ್ದ ಕೂಡುದೈತಿ ಗೆಲ್ತಿಲ್ದ ಮನಿಯಾಗ. ಚಿಂತಿಲ್ದ ಕೂಡುದೈತಿ ಗೆಲ್ತಿಲ್ದ ಮನಿಯಾಗ. ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ. ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ. ಚಿಂತಿಲ್ದ ಕೂಡುದೈತಿ ಗೆಲ್ತಿ ಇಲ್ಲದ ಮನಿಯಾಗ. ಚಿಂತಿಲ್ದ ಕೂಡುದೈತಿ ಗೆಲ್ತಿ ಇಲ್ಲದ ಮನಿಯಾಗ. ಸೌಕರ ನರಸಿಂಗೌಡನ ಎದುರಾಕಿಕೊಂಡು ಒಂದು ಹೆಣ್ಣಿನ ಶೀಲವನ್ನು ಕಾಪಾಡಲು ಹೋಗಿ ನಾನು ಅವನನ್ನು ಎದುರಾಕಿಕೊಂಡಿದ್ದೇನೆ. ಆದರೂ ಪರವಾಗಿಲ್ಲ, ಸುಮತಿಯ ಕೊರಳಿಗೆ ತಾಳಿಯನ್ನು ಕಟ್ಟಿ ಜಮಖಂಡಿ ಹತ್ತಿರ ಸಿರಿವಾಳದಿಂದ ನಮ್ಮ ಗುಂಡ್ಲೆಯರ ಗ್ರಾಮಕ್ಕೆ ನನ್ನನ್ನು ನಂಬಿ ಬಂದಿದ್ದಾಳೆ.
ಅವಳಿಗೆ ಯಾವುದೇ ಕಾರಣಕ್ಕೂ ಕಷ್ಟ ಕೊಡಬೇಡ ತಾಯಿ. ನೀನು ನಮಗೆ ಕಷ್ಟವನ್ನು ಕೊಡೋದಿದ್ದರೆ ಅದನ್ನು ನನಗೆ ಕೊಡು, ನಾನು ಅನುಭವಿಸಲು ಸದಾ ಸಿದ್ಧನಿದ್ದೇನೆ. ನನ್ನ ತಮ್ಮ ಮಗದೀರ ಬೆಂಗಳೂರಿನಲ್ಲಿ ಕಾಲೇಜು ಕಲಿಯಲು ಹೋಗಿದ್ದಾನೆ. ಅವನಿಗೊಂದು ನೌಕರಿ ಸಿಕ್ಕರೆ ಅಷ್ಟೇ ಸಾಕು. ಸುಮತಿ, ಸುಮತಿ, ಒಳಗಡೆ ಏನು ಮಾಡುತ್ತದೆ? ಬಾ ಹೊರಗಡೆ. ಬನ್ನಿ ಸ್ವಾಮಿ, ಬನ್ನಿ. ಸುಮತಿ, ಹೇಗಿದೆ ಈ ರೈತನ ಮನೆ? ನಿನಗೆ ಇಷ್ಟವಾಯಿತೆ? ರೀ, ಕಷ್ಟದ ಹಾದಿಯಲ್ಲಿ ಬೆಳೆದು ಬಂದ ಈ ಹೆಣ್ಣಿಗೆ ಅಂದವಾದ ಸಂಸಾರ ಕೊಟ್ಟಿದ್ದೀರಾ ರೀ. ಈ ಅರಮನೆ ನನಗೆ ಮೈಸೂರು ಅರಮನೆಗಿಂತ ಹೆಚ್ಚು ರೀ. ಸುಮತಿ, ನಾನು ಸಾಮಾನ್ಯ ರೈತನಾದರೂ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಸುಮತಿ, ನಿನಗೆ ಹೇಳದೆ ಕೇಳದೆ ಸಂತೆಗೆ ಹೋಗಿ ಏನು ತಂದಿದ್ದೀನಿ ಹೇಳು ನೋಡೋಣ. ರೀ, ನೀವೇನು ತಂದಿದ್ರಿ ಅಂತ ನನಗೇನು ಗೊತ್ತಿಲ್ಲ, ನೀವೇ ಹೇಳ್ರಿ. ಸುಮತಿ, ನಾನು ತಾಳಿಕೋಟಿಗೆ ಹೋಗಿ ಸಂಧಿ ಅಂಗಡಿಗೆ ಹೋಗಿ ಬಣ್ಣ ಬಣ್ಣದ ರೇಷ್ಮೆ ಸೀರೆಯನ್ನು ತಂದಿದ್ದೇನೆ. ಹೌದು ಹುಲಿಯ. ಏನ್ರಿ ಈ ಸೀರೆ ನನಗೇಕೆ ತರಲಿ ಹೋದ್ರಿ? ಮೊನ್ನೆನೇ 2 ಸೀರೆ ತಂದು ಕೊಟ್ಟಿದ್ರ, ಹೀಗೆ ಹಣವನ್ನು ಖರ್ಚು ಮಾಡಿದ್ರಿ, ಅದು ಹೇಗ್ರಿ? ಸುಮತಿ, ಹೊಟ್ಟೆಗೊಂದು ತುತ್ತ ಅನರಿದ್ದರೂ ಪರವಾಗಿಲ್ಲ, ಆದರೆ ಮೈ ಮೇಲೆ ಬಟ್ಟೆ ಏಕೆ ಇರಬೇಕು ಗೊತ್ತಾ? ಹೆಣ್ಣು ಮಕ್ಕಳು ಹರಿದ ಬಟ್ಟೆಯನ್ನು ಹಾಕಿಕೊಂಡು ಬಂದರೆ ಏಳಿಸಿ ನಗು ಈ ಸಮಾಜವಿದು. ಅದಕ್ಕಾಗಿ ಇದ್ದಷ್ಟರಲ್ಲಿ ಸಂತೋಷವಾಗಿ ನಾನು ನೀನು ಜೀವನ ಮಾಡೋಣ ಈ ಗುಂಡ್ಲಿಗೆರೆ ಗ್ರಾಮದಲ್ಲಿ. ಆಯ್ತು ರೀ, ಈ ರೈತರ ಮನೆಗೆ ನಾನು ಸಸಿಯಾಗಿ ಬಂದಿದ್ದು ನಾನು 7 ಜನ್ಮದ ಪುಣ್ಯ ಎಂದು ಭಾವಿಸ್ತೀನಿ ರೀ. ಈ ಮನೆತನ ಹೀಗೆ ನಗು ನಗುತ್ತಾ ಇರ್ಲಿ ಅಂತ ಆ ತಾಯಿ ದುರ್ಗಾ ಮಾತೆ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ ರೀ. ಸುಮತಿ, ನಿನಗೊಂದು ವಿಷಯ ಹೇಳೋದು ಮರ್ತಿದ್ದೆ. ಏನ್ರಿ ಸ್ವಾಮಿ ಅದು? ಸುಮತಿ, ನನಗೊಬ್ಬ ತಮ್ಮನಿದ್ದಾನೆ. ಅವನು ಬೆಂಗಳೂರಿನಲ್ಲಿ ಕಾಲೇಜು ಓದುತ್ತಿದ್ದಾನೆ. ಅವನನ್ನು ಒಳ್ಳೆಯ ದಾರಿಯಲ್ಲಿ ಜವಾಬ್ದಾರಿಯಿಂದ ನೋಡಿಕೊಳ್ಳುವ ಹೊಣೆ ನನ್ನದು ಮತ್ತು ನಿನ್ನದು ರೀ. ನೋಡಿ, ನಮಗೆ ಎಷ್ಟೇ ಕಷ್ಟ ನಷ್ಟ ಬಂದರೂ ಚಿಂತೆ ಇಲ್ಲ, ನಾವು ಕೂಲಿ ನಾಲಿ ಮಾಡಿ ಆದರೂ ಅವನನ್ನು ಚೆನ್ನಾಗಿ ಓದಿಸೋಣ ರೀ. ಸುಮತಿ, ನಿನ್ನಂತ ಮಡುಗೆ ಸಿಕ್ಕಿದ್ದು ನನ್ನ ಯಾವುದು ಜನ್ಮದ ಋಣಾನುಬಂಧೆಂದರೆ ತಪ್ಪಾಗಲಾರೆ ರೀ. ಅಂತ ಮಾತೆಗೆ ಬನ್ನಿ, ಒಳಗಡೆ ಅಡಿಗೆ ಮಾಡಿದ್ದೀನಿ, ಊಟ ಮಾಡು. ಸುಮತಿ, ಸುಂದರವಾದ ಈ ನಿನ್ನ ಕಣ್ಣೋಟ ನನ್ನ ಎದೆಯಲ್ಲಿ ಹೊಡೆದಂಗಾಯ್ತು ಕರೆಂಟು. ನಮ್ಮ ಉಸಿರಿರುವರೆಗೂ ಉಳಿಯಲಿ ನಮ್ಮ ಸತಿಪತಿ ನಂಟು. ಇದೇ ಕ್ಷಣದಲ್ಲಿ ನನ್ನ ಗಲ್ಲಕ್ಕೆ ಒಂದು ಮುತ್ತಿಟ್ಟು ಆಡು ಒಂದು ಪ್ರೇಮ ಗೀತೆ. ಈ ಪತಿಯ ಮನ ತೃಪ್ತಿಪಡಿಸಲು ಆಡು ಒಂದು ಸುಮಧುರ ಗೀತೆಯನ್ನು ಪ್ರಿಯೇ. ರೀ, ನನಗೆ ಚೆನ್ನಾಗಿ ಗೊತ್ತು ರೀ. ಮೊದಲು ನೀವು ನನ್ನ ಕೆನ್ನೆಗೆ ಒಂದು ಮುತ್ತು ಕೊಡಿ, ಆ ನಂತರ ನಾನು ನಿಮ್ಗೆ ಒಂದು ಮುತ್ತು ಕೊಡ್ತೀನಿ. ಆಯ್ತು ನನ್ನ ಪ್ರೇಮದ ಪುಷ್ಪವೇ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ನನಗಾಗಿ ನನ್ನ ಜೊತೆಯಾಗಿ.
ಕೌನಿನು ಪ್ರೇಯಸಿ ನಾನು ಕೌನಿನು ಪ್ರೇಯಸಿ ನಾನು ಒಂದೆಯ ಬಾಳಿನ ಬೆಳಕಾಗಿ ಒಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಅಣ್ಣ ಅಣ್ಣ ತಮ್ಮ ಇದೇನಪ್ಪ ಹೇಳದೆ ಒಂದು ಫೋನ್ ಕೂಡ ಮಾಡಿರಲಿಲ್ಲ ನನಗೆ ಹೇಳದೆ ಕೇಳದೆ ದಿಢೀರಂತ ಬಂದಿದ್ದೀಯಾ ಅಣ್ಣ ಸ್ವಲ್ಪ ಕೆಲಸವಿದೆ ಅಣ್ಣ ಯಾರಣ್ಣ ಇವರು ತಮ್ಮ ಇವಳು ನನ್ನ ಹೆಂಡತಿ ಧರ್ಮಪತ್ನಿ ಸುಮತಿ ಅಂತ ಇನ್ನು ಮೇಲೆ ನಿಮಗೆ ಇವಳ ಅತ್ತಿಗೆ ಏನಣ್ಣ ನಾನು ನಿನ್ನ ತಮ್ಮ ಅದೀನಿ ಅನ್ನೋದು ಕಲ್ಪನೆ ಇಲ್ಲದೆ ನಿನ್ನ ಮನಸ್ಸಿಗೆ ಬಂದಂಗೆ ನೀನು ಮದುವೆ ಆಗಿಬಿಟ್ಟಿಲ್ಲ ನಾ ಒಂದು ಮಾತನ್ನು ಹೇಳಿಲ್ಲಲ್ಲ ತಮ್ಮ ಅದೊಂದು ದೊಡ್ಡ ಸಂಗತಿ ಇದೆ ಅದು ಮುಂದೆ ನನಗೆ ಹೇಳುತ್ತೇನೆ ಏನಪ್ಪ ನಿನ್ನ ವೇಷಭೂಷಣ ನೀನು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀಯಾ ಅಣ್ಣ ನನ್ನನ್ನು ಕ್ಷಮಿಸಿಬಿಡಣ್ಣ ಕ್ಷಮಿಸಿಬಿಡು ನೀ ಕಟ್ಟಿಕೊಂಡ ಕನಸಿನ ಗೋಪುರಕ್ಕೆ ನಾನು ಮಸಿ ಬೆಳೆದು ಬಿಟ್ಟೆನಣ್ಣ ಮಸಿ ಬೆಳೆದು ಬಿಟ್ಟೆ ತಮ್ಮ ಏನು ಹೇಳುತ್ತಿರುವೆ ಏನು ನಿನ್ನ ಮಾತಿನ ಅರ್ಥ ಸರಿಯಾಗಿ ತಿಳಿಸಿ ಹೇಳು ತಮ್ಮ ಅಣ್ಣ ನಾನು ಸರಿಯಾಗಿ ಓದದೆ ಒಂದು ಹುಡುಗಿಯನ್ನು ಲವ್ ಮಾಡಿದೆ ಆ ಹುಡುಗಿ ನನಗೆ ಕೈ ಕೊಟ್ಟು ಈ ಊರಿನ ಬೇರೆ ಶ್ರೀಮಂತನ ಹುಡುಗನ ಜೊತೆ ಮದುವೆ ಆಗಿ ಓದಳಣ್ಣ ಮದುವೆ ಆಗಿ ಓದಳು ಅದಕ್ಕಾಗಿ ನಾನು ಕೆಟ್ಟ ಚಟಗಳನ್ನು ಮಾಡಿ ಪರೀಕ್ಷೆಯಲ್ಲಿ ಫೇಲಾಗಿ ಬಂದಿದ್ದೇನಣ್ಣ ಫೇಲಾಗಿ ಬಂದಿದ್ದೆ ನನ್ನ ತಮ್ಮ ಬೆಂಗಳೂರಿನಲ್ಲಿ ಕಾಲೇಜು ಕಲಿತಿದ್ದಾನಂತೆ ತಿಳಿದು ಮಳೆ ಬಿಸಿಲು ಚಳಿ ಎನ್ನದೆ ಕಷ್ಟಪಟ್ಟು ದುಡಿದು ಹಣವನ್ನು ಕೊಟ್ಟು ಕಳಿಸಿದೆ ಆದರೆ ಪ್ರೀತಿ ಪ್ರೇಮ ಎಂಬ ಕಾಲ ಕಳೆದು ಬಂದು ಈ ನಮ್ಮ ಗುಂಡಲಗೆರೆ ಗ್ರಾಮದಲ್ಲಿ ನನ್ನ ಮರ್ಯಾದೆಯನ್ನು ಹಾಳು ಮಾಡಿಬಿಟ್ಟಿಯಲ್ಲ ತಮ್ಮ ಹಾಳು ಮಾಡಿ ಅಣ್ಣ ಒಡೆಯಣ್ಣ ಒಡೆ ನನ್ನ ತಪ್ಪಿನ ಪ್ರಾಯಶ್ಚಿತ್ತವಾಗುವರೆ ಒಡೆಯಣ್ಣ ಒಡೆ ತಮ್ಮ ನನ್ನ ತಮ್ಮ ಬೆಂಗಳೂರಿನಲ್ಲಿ ಸರಿಯಾಗಿ ಓದಿ ಒಬ್ಬ ಒಳ್ಳೆಯ ದೊಡ್ಡ ಅಧಿಕಾರಿ ಆಗಿ ಬರುತ್ತಾನೆ ಅಂತ ದೊಡ್ಡ ಕನಸನ್ನೇ ಕಟ್ಟಿಕೊಂಡಿದ್ದೆ ಆದರೆ ಒಂದು ಹೆಣ್ಣಿನ ಸಲುವಾಗಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಂಡು ಬಂದಿರುವೆಯಲ್ಲ ನಾಚಿಕೆ ಆಗುದಿಲ್ಲವೇ ನಿನಗೆ ನಾಚಿಕೆ ಆಗುದಿಲ್ಲವೇ ಸ್ವಾಮಿ ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ ಸಮಾಧಾನ ಮಾಡಿಕೊಳ್ಳಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇ ಇಲ್ಲ ಏನೇ ಅದರ ಮನೆಯಲ್ಲಿ ಕೂತು ವಿಚಾರ ಮಾಡೋಣ ನಡ್ರಿ ಸ್ವಾಮಿ ತಾಯಿ ಜಗನ್ಮಾತೆ ನನ್ನ ಅಣ್ಣ ನನ್ನ ಮೇಲೆ ಇಷ್ಟೊಂದು ಕನಸು ಕಟ್ಟಿಕೊಂಡಿರುತ್ತಾನೆಂದೇ ನನಗೆ ತಿಳಿದಿರಲಿಲ್ಲ ಪ್ರೇಕ್ಷಕರೇ ನನ್ನ ಹಾಗೆ ಕಾಲೇಜಿಗೆ ಹೋಗುತ್ತೇನೆ ಎಂದು ಪ್ರೀತಿ ಪ್ರೇಮ ಎಂಬ ಮೋಸದಲ್ಲಿ ಬಿದ್ದು ಹಾಳಾಗಬೇಡಿ ಯಾಕೆಂದರೆ ನಮ್ಮ ಮೇಲೆ ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡ ಹೆತ್ತ ತಂದೆ ತಾಯಿಗಳಿಗೆ ಮೋಸ ಮಾಡಬೇಡಿ ಮೋಸ ಮಾಡಬೇಡಿ ಅಣ್ಣ ಅಣ್ಣ ನನ್ನನ್ನು ಕ್ಷಮಿಸಿಬಿಡಣ್ಣ ಇನ್ನು ಮುಂದೆ ನಿನ್ನ ಜೊತೆಗೂಡಿ ಕಷ್ಟಪಟ್ಟು ದುಡಿಯುತ್ತೇನೆ ಅಣ್ಣ ದುಡಿಯುತ್ತೇನೆ ತಮ್ಮ ಆಗಿದ್ದು ಆಗಿ ಹೋಯಿತು ನಿನ್ನೆ ಬಿಟ್ಟು ಮೊನ್ನೆ ದಿನ ನಮ್ಮ ಗುಂಡಲಗೆರೆ ಗ್ರಾಮದಲ್ಲಿ ಶಾಂಭವಿ ಜಾತ್ರೆ ಆ ಜಾತ್ರೆ ನಿಮಿತ್ತವಾಗಿ ನಿನಗೆ ಹೊಸ ಬಟ್ಟೆಯನ್ನು ತಂದಿದ್ದೇನೆ ಆ ಬಟ್ಟೆ ಒಳಗಡೆ ಇಟ್ಟಿದ್ದೇನೆ ತೆಗೆದುಕೊತ್ತಮ್ಮ ಅದನ್ನು ಉಟ್ಕೋ ನೀನು ಆಯ್ತಣ್ಣ ಅದ್ಯಾವ ದೊಡ್ಡ ಸಂಗತಿ ಅತ್ತಿಗೆ ಆ ಬಟ್ಟೆಯನ್ನು ಉಡುತ್ತೇನಮ್ಮ ಮೈದ್ನ ನಮ್ಮಳು ಬಡತನದಲ್ಲಿ ಬೆಳೆದ ಹೆಣ್ಣು ಮಗಳು ಕಾಲಿನಲ್ಲಿ ಹಿಡಿದಲ್ಲಿತ್ತಿರುವಾಗ
ಆ ಕಾಮಕ ನರಸಿಂಹಗೌಡ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದ. ಅದೇ ಸಮಯಕ್ಕೆ ಸರಿಯಾಗಿ ಬಂದು ನನಗೆ ರಕ್ಷಣೆ ನೀಡಿ ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ಈ ಮನೆ ತುಂಬಿಸಿದ್ರಪ್ಪ ಈ ನಿಮ್ಮಣ್ಣ. ಅತ್ತಿಗೆಮ್ಮ, ಈಗ ನೀವು ರೈತ ಮನೆತನ ಸೊಸೆಯಾಗಿ ಬಂದಿದ್ದೀರಾ. ಇನ್ನು ಮುಂದೆ ನಿಮ್ಮ ಮೇಲೆ ಯಾವ ನಾಯಿ ನನ್ನ ಮಗನು ಕಣ್ಣು ಹಾಕಿದ ನಿಜವಾದರೆ ಅವರ ದರ್ಪವನ್ನು ಮುರಿದು ಹೆಸರಿಗೆ ಗುರುತಿಲ್ಲದಾಗೆ ಮಾಡುತ್ತೇನೆ ಈ ರಣರಂಗದಲ್ಲಿ. ತಮ್ಮ ಮಗದೀರ, ಆ ದುಷ್ಟ ನರಸಿಂಹಗೌಡ ನಮ್ಮ ಮನೆತನದ ಮೇಲೆ ಸೇಡು ತೀರಿಸಿಕೊಳ್ಳಲು ಸಜ್ಜಾಗಿ ನಿಂತಿದ್ದಾನೆ. ನಾವು ಯಾವುದೇ ಕಾರಣಕ್ಕೂ ನಾವು ಬಹಳ ಹುಷಾರಾಗಿರ್ಬೇಕು. ಆ ಮಗ ದುಷ್ಟನ ಮಗ ಅದನವ. ಅಣ್ಣ, ಈ ರಣರಂಗ ಎಂಬ ಯುದ್ಧ ಭೂಮಿಯಲ್ಲಿ ನಾನು ಜೀವಂತವಿರುವವರೆಗೂ ಯಾವ ಗುಂಡ ನನ್ನ ಮಕ್ಕಳಿಗೆ ಹಾರಾಟ ಮಾಡಲು ಆಸ್ಪದ ಮಾಡಿಕೊಡುವುದಿಲ್ಲ. ಒಂದು ವೇಳೆ ಈ ರಣರಂಗದಲ್ಲಿ ರಣಹದ್ದುಗಳ ಹಾರಾಟ ಅತಿಯಾದರೆ ಹಚ್ಚುವೆ ನಾನು ಕ್ರಾಂತಿ. ಆ ಕ್ರಾಂತಿ ಮುಗಿಯುವವರೆಗೂ ಇಲ್ಲ ನನ್ನ ಮನಕ್ಕೆ ಶಾಂತಿ. ಮೈದ ಆ ಬಡವರ ನಮ್ಮಂತ ಬಡವರ ಹೆಣ್ಣು ಮಕ್ಕಳ ಮೇಲೆ ಆಟ ಆಡುತ್ತಿರುವ ಅಂತ ನರಸಿಂಹಗೌಡನಂತ ಮಟ್ಟ ಹಾಕಿದಾಗಲೇ ನಮ್ಮಂತ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿಯಪ್ಪ, ಶಾಂತಿ. ಅತ್ತಿಗೆಮ್ಮ, ಮಹಿಳೆಯರ ಹಣ್ಣನಾಗಿ ಬಡವರ ಬಂಧುವಾಗಿ ಆ ಕಾಮ ತುಂಬಿದ ಶ್ರೀಮಂತರ ಪಾಲಿಗೆ ರೈತ ಸಾಕಿದ ಸಿಂಹದ ಮರಿಯಾಗಿ ಗರ್ಜನೆ ಮಾಡುತ್ತೇನೆ. ಅಷ್ಟೇ ಮಾಡು ತಮ್ಮ. ತಪ್ಪು ಯಾವನೇ ಮಾಡಿರಲಿ ಅವನಿಗೆ ಶಿಕ್ಷೆ ಆಗಲೇಬೇಕು ಈ ರಣರಂಗದಲ್ಲಿ. ಹೌದಪ್ಪ, ಹೌದು, ಇದು 100ಕ್ಕೆ 100 ಸತ್ಯ. ಆಯ್ತಮ್ಮ. ಅಣ್ಣ, ಅತ್ತಿಗೆ, ನಿಮ್ಮಿಬ್ಬರದು ಸೂಪರ್ ಜೋಡಿ. ಯಾವ ಕ್ಷಣಕ್ಕೂ ಬಾರದಿರಲಿ ನಮ್ಮ ಮನೆಗೆ ಕಲ್ಲು ಬಂಡಿ. ಸಂತೋಷದ ಸಾಗರದಲ್ಲಿ ತೇಲಾಡಲಿ ನಮ್ಮ ಬಾಳ ಬಂಡೆ. ಅತ್ತಿಗೆಮ್ಮ, ಒಂದು ಹಾಡನ್ನಾದರೂ ಆಡಿ. ಆಯ್ತಪ್ಪ, ಈ ನನ್ನ ಮೈದನ್ನ ಕೇಳೋದು ಹೆಚ್ಚ, ನಾನು ಹಾಡೋದು ಹೆಚ್ಚ. ನೀನು ಇಷ್ಟದಂತೆ ಹಾಡ್ತೀನಿ, ಆಯ್ತಾ? ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ ಹರಿಯುವ ನೀರಲ್ಲಿ ಮುಳುಗಿ ಏಳುತ್ತ ಮುಕ್ತಿ ದೊರೆಯುವುದು ಎನ್ನುವ ಕಲ್ಪನೆಯೇಕೆ ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ ಹರಿದು ಬಾಳಲು ಜನ್ಮದ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ.
ಅಲ್ಲಪ್ಪ ಮೈದ್ನ, ಇಷ್ಟೊಂದು ನೀ ಚೆಂದಾಗಿ ಮಾಡ್ತೆ ಅಂತ ನನಗೆ ಇವಾಗಲೇ ಗೊತ್ತು. ಬರಪ್ಪ, ಡ್ಯಾನ್ಸ್ ಮಾಡಿ ತುಂಬ ಸುಸ್ತಾಗಿರ್ಬೇಕು. ಮನೆಯಲ್ಲಿ ಬಿಸಿ ಬಿಸಿ ಅಡಿಗೆ ಮಾಡಿದ್ದೇನೆ, ಹೊಟ್ಟೆ ತುಂಬ ತಿಂದು ಕೆಲ್ಸಕ್ಕೆ ಹೋಗುವಂತೆ. ಆಯ್ತಮ್ಮ ಅತ್ತಿಗೆ. ಬನ್ರಿ, ಏಸ್ ಮತ್ತೆ ಏನ್ ಮಾಡಿದೆ ಅಡಿಗೆ ನೀನು ಉಣ್ಣಕ್ಕ? ನಿಮ್ಗೆ ಏನು ಬೇಕ್ರಿ? ನಿಮ್ಗೆ ಇಷ್ಟವಾದ ಅಡಿಗೆನೇ ಮಾಡಿದ್ದೇನೆ. ಹಾ, ನಡಿ ಹೋಗೋಣ. ಬನ್ನಿ. ಎದಕ್ಕೆ ತಂದಿನಪ್ಪ ಬಾಡ್ಯ ಜಾಲಿ ಅಂತರ ಬಾ 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 ಬಾ. ಏನು ನಮ್ಮ ಹೊಲ ಹೌದ ಅಲ್ಲ ಇದು? ನಾವು 2 ತಿಂಗಳಾಯ್ತು ಇದು ನಾಟಕ ಗಂಟು ಬಿದ್ದು, ಯಾವ ಹೊಲ ಅರಿಗಿಲ್ಲ, ಮತ್ತು ಜಾಲಿ ಬೆಳೆದ್ರೂ ಬೆಳೆದಿರ್ಬೇಕು. ಛೇ ಸಾಕಾಗ್ಯದ ಅವನು ಹೊಲ್ದಾಗ ನೀರು ಬಿಡು ದಂಧ್ಯಾಗ ಅಂತೀನಿ. ಯಾಕಂದ್ರೆ ಈ ಕಾಡು ಹೋಗಿ ಒಂದು ಜರ ನೀರು ಬಿಡ್ಬೇಕತ್ತು ಆದ್ರೆ ಅಲ್ಲಿದ ತುಂಬ ಕರಿಕಿ ಬೆಳೆದದು. ಅದ್ರಾಗಿದ್ರು ಅವನು ಕರಿಕಿ ತೆಗಿಬೇಕಂದ್ರೆ ಏನು ನಾಟಲ್ದು. ಒಂದು ಜರ ನೀರು ಬಿಡ್ಬೇಕಂದ್ರೆ ಲೈಟು ಹೋಗೋದು ಬರೋದು ಹಿಂಗಾದಾಗ ನಮ್ಮ ಮನೆ ಬಾರಿ ಏನಂತೀನಿ. ಅದ್ರಾಗ ನಮ್ಮ ಅಪ್ಪ ಏನು ಮಾಡ್ತಾನಂದೆ, ಲೇ ಮಂಗ್ಯ ನನ್ನ ಮಗನೇ, ಎಲ್ಲದಲ್ಲಿ ಸಂಜೆ ಜಾಸ್ತಿ ವಾದ್ದು ಹೊಲಕ್ಕೆ ಕಳಿಸ್ತಾನ. ಅವ ನಮ್ಮ ಅಪ್ಪ ಮಂಗ್ಯಾನನ ಮಗ. ಮತ್ತು ಮಂಗ್ಯಾನನ ಮಗ ಅಂದ್ರೆ ನನ್ನ ಮೂರ್ತಿ ಮಾಡಿದ ಅಪ್ಪ ಬೈದಿಲ್ಲಾನ. ಈ ಕತಿ ಬರ್ದೋಗ ಅಪ್ಪಗೆ ಬೈತೀನಿ ಆ ಮಗ್ಗ. ಈ ಮೂರ್ತಿ ಮಾಡಿದ ಅಪ್ಪಗ ಅವ ದೇವ್ರದಂತ ಹೋದಾನ ಅಂಥವು ಬೈ ನಾಯ ನರ್ಕ. ಅದ್ರಾಗಿದ್ರೆ ಅವನು ನನ್ನ ಜೀವನನೇ ಬೇಸರ ಆಗ್ಯದ. ಹಾಂ ಬಾ ಹಾಕೊಂಡು ಲಂಗಾದ ಅದು ಹೊಂಟರ ನಿಮ್ಮ ಗೋಣಿ ಚಿಟಿ ಹೊಡೆದ ಕಲ್ತಿರಿ ಕೆಟ್ಟಾಗಿ ಹಾಕೊಂಡ ಲಂಗಾದ ಅದು ಹೊಂಟರ ನಿಮ್ಮ ಗೋಣಿ ಚಿಟಿ ಹೊಡೆದ ಕಲ್ತಿರಿ ಕೆಟ್ಟಾಗಿ ಹುಡುಗ ಕುಲ್ಲ ತಿಂಡಿಗಳೇ ಇದರದ್ದು ಸಟ್ಲಾಗೈತಿ. ಸಟ್ಲಾಗಿಲ್ಲ ಎಬ್ಬಸ ಟೈಟ್ ಐತಿ. ಹೇವಿ ಹೇಳಪ್ಪೆ ಏನ್ ಹೇಳುದ ಹುರ್ಪ ಎಬ್ಬಸ ಹುರ್ಪ. ಹುಳ್ಳಗಡ್ಡಿಗೆ ಸರಿಯಿಲ್ಲ ನಿನ್ನ ನಡವಳಿಕೆ. ನೀಯತಿ ಹುಡುಗಿ ಹುಳ್ಳಗಡ್ಡಿಗೆ ಸರಿಯಿಲ್ಲ ನಿನ್ನ ನಡವಳಿಕೆ. ಕೆಟ್ಯಾಗ ನೋಡದೆ ಹನಿಗೆ ಹಾಕಿ ಕಾಡತಿಯಾಗ ನನ್ನ ಕೆನಗೆ. ಕಿಡಿಕ್ಯಾಗ ನೋಡತಿ ಇಣಕಿ ಹಾಕಿ ಕಾಡತಿಯಾಗ ನನ್ನ ಕೆನಗೆ. ನೀಯತಿ ಹುಡುಗಿ ಹುಳ್ಳಗಡ್ಡಿಗೆ ಸರಿಯಿಲ್ಲ ನಿನ್ನ ನಡವಳಿಕೆ. ನೀಯತಿ ಹುಡುಗಿ ಹುಳ್ಳಗಡ್ಡಿಗೆ ಸರಿಯಿಲ್ಲ ನಿನ್ನ ನಡವಳಿಕೆ. ನಿಂದೇನು ತಿಂಡಿ ನನಗ ನಿಂದು ಬೇಡ ಮಾಮ, ನನಗ ನಿಂದ ಬೇಕು. ನಂದ ಬೇಕಾ? ಯಾವಸ್ತು ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಮಕ್ಕ? ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಮಕ್ಕ? ಡಿಸ್ಕೋ ಜಾತಿ ಮಾಡೋಣ ಬಾ. ಏ ಡಿಂಗರ ಮೇಲೆ ನಾಡೋ ಜಾತಿ ನೋಡೋಣ ಬಾ. ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಮಗ? ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಮಗ? ಪ್ರೀತಿ ಪಾಠ ಹೇಳಿ ಕೊಡ್ತೀನಿ ಬಾ. ಏ ನಿನ್ನ ಬೇಡಿ ರಾಜನಿಗೆ ಬೆನ್ನ ಕೊಡ್ತೀನಿ ಬಾ. ಹೌದಾ? ಅಲ್ಲ ಇವ್ನು ಪಾಂಡ್ರಾಪುರ ಪಿಂಡ್ರಿ ಮಗನ ಅವನಲ್ಲಿ ಆಕ್ಟಿಂಗ್ ಮಾಡಿದ್ರೆ ಓವರ್ ಆಕ್ಟಿಂಗ್ ಮಾಡ್ತಾನ ನೀವು. ಓವರ್ ಆಕ್ಟಿಂಗ್ ಆಯ್ತಾನೆ. ಈಗ ನಾ ಹಾಡ್ಲೆ ಸಾಕ್ ಬಿಡ್ಲ ಗೊತ್ತು ಸಾಕ ಇನ್ನೊಂದು ಗೊತ್ತು ಹಾಡ್ಲೆ ಹಾಡು. ಏ ಮಕ್ಕೊಂಡ್ರೇನ
ಅದ್ರಿಲ್ಲ ಮಾಮಗಳು ಅದಾರ ಮಾಮಗಳು ಬಾಳ ಅದಾರ ನೋಡು. ಇದ್ದೇನು ಮಾಡೋದು ಹುಡುಗ ಎಬ್ಬಸ್ಬೇಕು ಅವ್ರು. ಎಬಸ್ ಈಗ ನಂದ ಎಬ್ಬಸ್ಲ ಸುದ್ದಾತ್ ನಡಿ ಬಿಟ್ಟೈತಿ ಬಾಳ ಕೆಟ್ಟ ತಂಡಿ ಹವಾ ನಡೆಸಾಕ ಹತ್ತೈತೆ ಸಜ್ಜನ ಜೀವ ಅಡ್ವಾನ್ಸ್ ಕೊಟ್ಟಾನ ಮಲ್ಕಮ ಬಿಟ್ಟಾರ ತರ್ತಾನ ಕಡಿಗಾವ ಒಂದು ಟ್ರ್ಯಾಕ್ಟರ್ ಕೊಡಾಚಿ ಹೇಳ್ಯಾನ ಡ್ರೈವರ ಹೋಗೋಣ ನಡಿ ಕೊಡಾಚಿ ಹೇಳ್ಯಾನ ಡ್ರೈವರ ಹೋಗೋಣ ನಡಿ ಬರ ಮಣ್ಣಿ ತರ್ಲಕ ಹೋಗಿದ್ದ ಚಾರ ಅಂಗಡಾಗ ಕೊಂತಿದ್ದ ಈ ಸಿಗರ ಕಿಸದಾಗ ಇರಲಿಲ್ಲ ಒಟ್ಟು ಚಿಲ್ಲರ ನಾನು ಮಾಡಂತ ಫೋನ್ಪೇ ನಂಬರ ಚಾವಾದ ನೋಡ ನೋಡ ಇಷ್ಟ ಮೆಸೇಜ ನನ್ನ ತಡೆಯೋರು ಯಾರ ಚಾವಾದ ನೋಡ ವಾಟ್ಸಪ್ ಕಾಲಿಂಗ ನನ್ನ ತಡೆ ಅಲ್ಲ ಅಲ್ಲ ಹೊಡೆದ್ರೆ ನಾನು ಅದನ್ನ ನೋಡಿ ನನಗೆ ಮೂಕ್ ಆಗಿಬಿಟ್ಟಿ ನನ್ನ ಮಗ ಹೊಡ್ತಾರೆ ಹೆಂಗ್ ಬಿಡ್ತಾರೆ ಈಗ ಮಾಮ ಸಾಕಾಯ ನನಗಿಂತ ಚಂದ ನೀನ ಮಾಡ್ತಿ ಅದ್ರ ಕಾಲಾಗ ಸಾಕಾಗಿಬಿಟ್ಟು ನನಗೆ ನೀ ಅದುವ ಅವನು ಮಕ್ಕೊಂಡೈತಿ ನೀ ನಾನು ನೋಡ್ತೇನೆ ವಾಲ್ಯಪ್ಪ ಮತ್ತೆ 8 ಇಂಚ ಅದ ಯಾರ್ಯಾರು ತೋರಿಸ್ತೀರಿ ಮುಂದೆ ಬರ್ರಿ ಕಲ್ಲು ಮ್ಯಾಗ ಕಲ್ಲಿಟ್ಟ ಜೀಡಿ ಗೆಳತಿ ನುತ್ತಾಗ ಒಂದು ಮನಸ್ಸು ಕಟ್ಟಿಕೊಂಡ ಜೀಡಿ ಗೆಳತಿ ನುತ್ತಾಗ ಒಂದು ಮನಸ್ಸು ಏನೇನ ಕಟ್ಟಿಕೊಂಡ ಗೊತ್ತೈತೆ ನಿನ್ನ ಬಗ್ಗೆ ದೊಡ್ಡ ದೊಡ್ಡ ಕನಸು ದೊಡ್ಡ ದೊಡ್ಡ ಕನಸು. ಮುಗಿತ ನಿಂದು ಕೇಳ ನಾ ಹಾಡ್ತೀನಿ ಕುಂತಿದ್ದೆ ನಾನು ನಿನಗ ಮೆಚ್ಚಿ ಹೋಗ್ಯಾರ ನನಗ ಕುಂಕುಮ ಹಚ್ಚಿ ಉಳಿಲಿಲ್ಲೋ ಹಚ್ಚಿ ಹೇಳಲಿಲ್ಲ ಬಾಯಿ ಬೆಚ್ಚಿ ಜಮಖಂಡಿ ಬಸ್ ಸ್ಟ್ಯಾಂದಾಗ ಜಗಳಾದ ಬಣ ಹಟ್ಟಿ ಲಡ್ಜಿನಾಗ ಬುಗ್ಗಿ ಹರಿದ ಮಂಡ ಮುಗಿನ ಹುಡುಗನ ಬೆನ್ನ ಹತ್ತಿ 80,000 ದಂಡ ಬೇಕ 80,000 ದಂಡ ಬಿದ್ದ ಕುಂತಿದ್ದೆ ನಾನು ನಿನಗ ಮೆಚ್ಚಿ ಹೋಗ್ಯಾರ ನನಗ ಕುಂಕುಮ ಹಚ್ಚಿ ಕುಂಕುಮ ಹಚ್ಚಿ ಕುಂಕುಮ ಹಚ್ಚಿ ಕರಿಕಂಬಳಿ ಬುಡಕ ನೀ ಹಾಸ ಕಟೆ ಕಟೆ ಬಿಟ್ಟಿನಿ ಬೋಲ್ ಈಗ ಸಾಕ್ ಬೀಳ ಬಾ ತಗೊಂಡ ಏನು ಬರಬೇಡ ചില കുറിമാന പാദകമില്ല ചീലില്ല നിവൾ മതിയിൽ പല ഈസറിൽ ഇറങ്ങിയ കനക കട്ടി താലിയാക്കി ഇവൾക്ക് കിട്ടി ವಾ ಮುರಿತು ನಂದು ಮುರಿತು ಇದ್ರು ಎಲ್ಲೈತ ಕಾವು ಮುರಿತಂತೆ ಹೆಂಗ ಮತ್ತೆ ಏ ಸಂಜಾ ವಾ ಬಗ್ಗಿ 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 ಕೈಯಾಂದ ಹಿಡ್ಕೊಂಡು ಕೂತಂದ್ ಏನ್ ಮಾಡ್ತಿದಿ ಅದ್ರ ಒಳಗ ನಂದು ಆಡಲಾಗಿತ್ತು ಆಡ್ಸಲಾಕತ್ತಿದ್ದೆ ಅಬಾಬಾಬಾಬಾಬಾಬಾಬಾ. ಏನ್ ಆಡವಲ್ದ ಕಸಮಲ ಏಯ್ ಸಲಿಕೆ ಹುಡುಗಿ ಸಲಿಕೆ ಯವ್ ನಾವ್ ಅಲ್ಲೇ ಹಿಂಗ ನಾ ಬ್ಯಾರೆ ತಿಳಿದಿದ್ದೆ ಮರ ಏನ್ ತಿಳಿದಿ ಅದು ಬ್ಯಾರೆನ ಐತಿ ಹೌದಾ ಅದು ಬ್ಯಾರೆನ ಐತಿ ಅದು ಬ್ಯಾರೆನ ಐತಿ ಅದು ಬ್ಯಾರೆನ ಐತಿ ಬ್ಯಾರೆನ ಐತಿ ಅದು ಬ್ಯಾರೆ ಐತಿ ಏ ಅವೇ ನಿಮ್ಮದು ಏನಾರ 3 ಎಕರೆ ಹೊಲ ಎರಿ ಹೊಲ ಐತೇನು ಅಯ್ಯೋ ಮಾವ ನಮ್ದು ಐತಲ್ಲ ನುಲಿಬೇಡ ಭಾಳ ನಮ್ಮದು ಭಾಳ ಐತಲ್ಲ ಆಗ ಹಾ ನಮ್ದು ಐತಲ್ಲ ಏ ಹುಡುಗಿ ಏ ಅತ್ತ ಬೇಡ 3 ಎಕರೆ ಹಾ 3 ಎಕರೆ ಹಾ 3 ಮುಲಿ ಹೊಲ ಐತಿ ಇಲ್ಲ ಅಲ್ಲ 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 ಅಲ್ಲ
ಅದೇ 3 ಎಕರೆ 3 ಮೂಲಿ ಹೊಲ ಅದ್ರ ಕೌಲಿ ಐತೇನೋ ಅಂದೆ. ಅದು ನಿನಗೆ ಯಾಕೆ ಬೇಕು? ನನಗೆ ಯಾಕೆ ಬೇಕು ಬಿಡು. ಅದು ನಿಮ್ಮ ಹೊಲ್ದಾಗ ಕರಿಕಿ ಬೆಳೆದೈತೇನೋ ಅಂತ ಕೇಳಿದೆ. ಹೌದು, ಬೆಳೆದೈತಿ. ಯಾಕೆ ನೀ ಬಂದ ಕೇಳಮದಿ? ನಾ ಕೇಳ್ತೇನೆ. ನಂದು ಕೇಳಕ್ಕ ನನಗೆ ಪುರ್ಸತಿಗಿಲ್ಲ ಅದಂಗ ಆಗ್ಯದ. ನಿನ್ನ ಕೇಳಕ್ ಬರ್ತದೆ ನನಗೇನು. ಲೇ ಸಂಜೆ, ಹಾ ಅದನ್ನ ಬಿಟ್ಟು ಏನ್ರ ಮಾತಾಡೋ ಸೊಳಕೆ. ಮತ್ತೇನು ಮಾತಾಡಲಿ ಅವಿ? ನಿಮ್ಮ ಹೊಲ್ದಾಗ ಸಣ್ಣದೈತೆ ಕೌಲಿ ಏನು ದೊಡ್ಡದೈತೆ? ಆಯ್ತಲ್ಲ, ಹಾ ಏನ್ ಮಾಡ್ಬೇಕು? ಹಾ ನಮ್ಮ ಹೊಲ್ದಂದು ಕವಲಿ ಹಾ ಬಹಳ ಸಣ್ಣದೈತಿ. ಹಾ ಆದ್ರೂ ಪ್ರೆಷರ್ ಬೋರ್ ಹಾಕ್ಸಿವಿ, ಹಾ ಮೋಟ್ರು ಹಾಕ್ಸಿವಿ. ಹಾ ಆದ್ರೂ ನೀರು ಹೊಲ್ದಾಗ ಹೋಗಂಗೆ ಇಲ್ಲ ಅನ್ನತ್ತ. ಬರೀ ಹೊಂಡ ಹೊಡ್ಕೊಂಡು ಹೊಂಟ ಬಿಟ್ಟೈತಿ. ಅವಿ, ನನ್ನ ಬಲ್ಲಿ ಒಂದು ಕೆಲಸ ಐತಿ. ನಾ ಒಂದು ಹೇಳ್ತೀನಿ, ಅದು ಮಾಡ್ತೇನೆ. ಏನ್ ಮಾಡ್ಬೇಕು ಹೇಳಬಿಡು. ನನ್ನ ಬಲ್ಲಿ ಒಂದಿಷ್ಟು ಉದ್ದೊಂದು ಹಾರಿ ಐತಿ. ಈ ಕಡೆ ನೋಡು. ಹಾರಿ ಅಂದ್ರ ನಮ್ ಸವಾಸ್ಕ ಬರಬೇಡ ನೀ. ಈ ಕಡೆ ಹಾರಿ ಅಂದ್ರ ನಮ್ಗೆ ಎಲ್ಲೆಲ್ಲೋ ಏನೇನೋ ಆಗುತ್ತೆ. ಉರ್ಪು ಬರ್ತದೆ. ಮೊದ್ಲಾಗಿ ಹೇಳಿ ಕೇಳಿ ಹುಳಿಗೆ ಮುಣಿ ಅನ್ಸದಿನ್ನ. ಹೆಚ್ಚ ಕಡಿಮೆ ಏನ್ರ ಅಂದಿ ನಿನಗ ಹಳ್ಳಿಟ್ಟು ಸೀಳ್ ಹೊಡಿತೀನ. ಸೀಳ್ ಹೊಡ್ಯಾಕೈತಿ ಅಂತ ಇಲ್ಲಿ ಕೇಳವಿ. ನನ್ನ ಬಲ್ಲಿ ಉದ್ದೊಂದು ಹಾರಿ ಐತಿ. ಅದ್ರಾಗ ಇಟ್ಟು ಹೊಳ್ಳಿ ಏನು ಬಾರಿಗೆಟ್ಟಿರಿ? ಏ ಬ್ಯಾಡಪ್ಪ ಬೇಡ. ಹೊರದು ಹನ್ನೊಂದು ಆಗ್ತೈತಿ. ಅದ್ರಾಗ ನೀರು ಬಿಟ್ಟು ನೋಡು. ಓದ್ತಾವ ಹಂಗ ಮಾಡ್ಲೇನ? ಇಚ್ಚಿ ಕುಡಿ ಬಾ ಇಚ್ಚಿ ಕುಡಿ. ಏ ಬ್ಯಾಡಪ್ಪ, ನೀನು ಮತ್ತೆ ಪಕ್ಕ ಇದ್ದಂಗದಿದಿ. ಇದು ಒಂದು ಹೊಲಾನು ಹೊಲಸ್ ರಾಡ್ ಹಿಡ್ಸಾಮಿವ. ಅದು ಹೋಗ್ಲಿ ಸಂಜಾ. ಲೇ ಸಂಜಾ, ಹೇಳ. ಅಲ್ಲ ನಿನ್ನ ಕಣ್ಣು ಯಾಕೆ ಕೆಂಪಾಗ್ಯಾವಲ್ಲ? ಯಾಕ? ಅವನು ಮೊನ್ನೆ ನಾಟಕಕ್ಕೆ ಹೋಗಿ ಅವತ್ತ ದನಿ ಬಿತ್ತು. ಇವತ್ತು ಶಿಸ್ತ ನಿದ್ದೆ ಮಾಡೀನಿ. ನೀನು ಕೂಡ ಇದು ಮಾಡ್ಬೇಕಾರ ಮೊನ್ನೆ ಇದ್ರ ಉಗುಡ್ಸೋಡಿ ನಾನು. ಅದಕ್ಕೆ ಕಣ್ಣು ಕೆಂಪಗಾಗಿ ಅವ್ರ ಕೈಲೇ ಉಗುಡ್ಸೋಂಡು, ಗೊತ್ತಾಮೈತಿ ಕೈಲೇ ಉಗುಡ್ಸೋಂಡು, ನಿಮ್ಮ ಅವ್ನ ಕೈಲೇ ನಾಟಕ. ಅದ್ ಯಾವ್ದದು ನಾಟಕ? ಅದ್ರದ ತಿಂಡೇನು ತೊಡಿನೇ ಯಾಕೆ ಏರ್ತದ? ಅದ ನಾಟಕದ ಹೆಸರೈತಿ. ನಾ ಏನ್ ನನಗೇನು ಗೊತ್ತಾನು? ಓ ಹಿಂಗ ಸಂಜು. ಮತ್ತ ನಾಟಕದ ಹೆಸರ ಹೆಂಗೈತಿ ಅಂದಿಂದು. ಇನ್ನದ್ರ ಅರ್ಥ ಏನದ? ಅರ್ಥ ನೀ ಎತ್ತ ಬೇಡ. ನೀ ಎತ್ತಗೊಡ್ದು ನಾ ಎತ್ತಿದ ನಂದು ಎತ್ತಿರ ನೋಡ್ಯಾರ. ನೀನ್ ಏನ್ರ ಎತ್ತಿದ ಎದಿ ನೋಡ್ಕೋತಾರ. ಅದು ಯಾಗ್ಯಾರ ಆಗೈತದ ಮಗಂದದು. ಈಗ ಅದ್ರ ಅರ್ಥ ಕಡ್ಡದನು ಗುಡ್ಡ. ಏನ ಕಡ್ದನ್ ಗುಡ್ಡ? ಕಡ್ದಾನ ಊಟ ಇರ್ಲಿ ಬಿಡು. ಮತ್ತೆ ನಾವು ನಾಟಕ ಇದೇ ಉರುಪಿನ್ಯಾಗ ಒಂದು ಒಗದು ಬಿಡ ಕಡೆ ನಾವು ಚಾರ ಕುಡಿಲೇವ ಸಮಾಧಾನ ಕುಡಿ. 16ರ ಹುಡುಗಿ ಬಂದಾಳ ಹದಕ. ನೀ ನಿಂತುಕೊಂಡಾಗದೇನು? 21ರ ಹುಡುಗಿ ಬಂದಾಳ ಹದಕ. ಏನು ಬಾರಿಗೆಟ್ಟಿರಿ? ಹಾಕಿ ಕೊಡ್ತೀನಿ ಎಂತಳ ಪ್ರೀತಿಯ ಪದಕ. ಏ ಹುಡುಗಿ ಮೊದಲ ಜವಾರಿ ಮನಕ ಬಂದರ ಬಾವೊಮ್ಮೆ ಕನಕ. ಹುಡುಗಿ ಬಂದಾಳ ಹದಕ. 21ರ ಹುಡುಗಿ ಬಂದಾಳ ಹದಕ. ಕೊಡ್ತೀನಿ ಎಂತಾಳ ಪ್ರೀತಿಯ ಬದುಕ. ಮೊದಲ ಜವಾರಿ ಮನಕ ಬಂದರ ಬಾವೊಮ್ಮೆ ಕನಕ. ಹುಡುಗಿ ಮೊದಲ ಜವಾರಿ ಮನಕ ಬಂದರ ಬಾವೊಮ್ಮೆ ಕನಕ.
ಹುಡುಗಿ ಹಿಡಿಬೇಕ ನಿನ್ನ ಹುಡುಗ ಬಂದ ನಿಂತಿದ್ದೀನಿ ಅದಕ್ಕ ಕುಣಿತಿದ್ದೆ ತುಣುಕ ಹುಡುಗಿ ಬಂದಿದ್ದೀನಿ ಅದಕ್ಕ ಕೂದಲ ಬಿಟ್ಟಿದಿ ಮೊಣಕಾಲ ತನಕ ಕೂದಲ ಬಿಟ್ಟಿದಿ ಮೊಣಕಾಲ ತನಕ ಕಣ್ಣ ಹೊಡೆದ ಕಾಡತಿಯ ಮೊದಲ ಜವಾರಿ ಮನಕ ಬಂದರ ಮಾವೊಮ್ಮೆ ಕನಕ ಹುಡುಗಿ ಮೊದಲ ಜವಾರಿ ಮನಕ ಬಂದರ ಮಾವೊಮ್ಮೆ ಕನಕ ಮತ್ತ ಹುಡುಗಿ ಕೆಡಿದಿದಿ ನನ್ನ ಚಿತ್ತ ನೀ ಮೊದಲ ಜವಾರಿ ಬೀಸ ನನಗ ಕೊಡಬಾರ ಗಿತ್ತ ರಕ್ತನಗಿಂತ ಕಾಲಾದಿ ನೈಸ ರಕ್ತನಗಿಂತ ಕಾಲಾದಿ ನೈಸ ಕುಂತು ನಿಂತು ನಿಂದದೆ ಮೊದಲ ಮೊದಲ ಜವಾರಿ ಮನಕ ಬಂದರ ಮಾವೊಮ್ಮೆ ಕನಕ ಹುಡುಗಿ ಮೊದಲ ಜವಾರಿ ಮನಕ ಮಾಮ ನಡಿ ಹೋಗೋಣ. ನಡೆ ಯಾರ ಪ್ರವೇಶ ಪಡೆದು ಈ ಕಾಡಿನಲ್ಲಿ ಸಿಗರೇಟ್ ಸೇದುತ್ತಿರುವೆಲೆ ಕುತ್ತೆ ಕುತ್ತೆ ಏಯ್ ನಾನು ಈ ಕಾಡಿನ ಮಾಲೀಕ ಉಗ್ರ ಕಾಡಿನ ಮಾಲೀಕ ಏಯ್ ಲೇ ಉಗ್ರ, ಈ ಕಾಡು ನಿಮ್ಮಪ್ಪ ಗಳಿಸಿದ ಸೊತ್ತಲ್ಲ, ನಿಮ್ಮ ಅಜ್ಜ ಮುತ್ತಜ್ಜ ಗಳಿಸಿದ ಆಸ್ತಿಯೂ ಅಲ್ಲ. ಲೇ ಮದಗಜ, ಈ ಕಾಡಿನಲ್ಲಿರುವ ಪ್ರಾಣಿಗಳನ್ನು ಬೇಟೆಯಾಡಲು ನನಗೆ ತಡವಾಗುತ್ತಿದೆ. ಸುಮ್ಮನೆ ದಾರಿ ಬಿಡು. ದಾರಿ ಬಿಡು ಏಯ್ ಲೇ ನಾ ಮಾಡ್ದ ನನ್ನ ಮಗಲೇ, ಈ ಕಾಡಿನಲ್ಲಿರೋ ಒಂದೇ ಒಂದು ಪ್ರಾಣಿಯನ್ನು ಬೇಟೆಯಾಡಲು ಮುಂದಾದರೆ ನಿನ್ನ ಪ್ರಾಣ ಪರಮಾತ್ಮನ ಪಾದಕ್ಕೆ ಸೇರಿಸಿ ಬಿಡುವೆ. ಪರಮಾತ್ಮನ ಪಾದಕ್ಕೆ? ಲೇ ಮದಗಜ, ನಾನು ಈ ರಣರಂಗದಲ್ಲಿ ಪಕ್ಕ ಬಿಚ್ಚಿ ಹಾರಾಡುವ ರಣಹದ್ದು. ನನ್ನ ಪ್ರಾಣವನ್ನು ಪರಲೋಕಕ್ಕೆ ಪಾರ್ಸಲ್ ಮಾಡಲು ನಿನ್ನಿಂದ ಸಾಧ್ಯವಿಲ್ಲ. ಪಕ್ಕ ಬಿಚ್ಚಿ ಆಕಾಶದಲ್ಲಿ ಹಾರಾಡುವ ರಣದ್ದು ನೀನಾದರೆ ಗುರಿ ಹಿಟ್ಟು ಚಂಡು ಕತ್ತರಿಸುವ ತೊಟ್ಟ ಛಲಗಾರ ಈ ಮದಗಜ. ತೊಟ್ಟ ಛಲಗಾರ? ಓ, ಇವನ್ ಯಾವನೋ ದೊಡ್ಡ ರೌಡಿನೇ ಇರಬೇಕು. ಇವನ ಬಗ್ಗೆ ನಾನು ಏನೋ ತಿಳಿದುಕೊಳ್ಳದೆ ಅತಿಯಾಗಿ ಮಾತನಾಡಿಬಿಟ್ಟೆ.
ಇವನ ಕೈಯಿಂದ ಹೇಗಾದರೂ ಮಾಡಿ ನಾನು ತಪ್ಪಿಸಿಕೊಳ್ಳಲೇಬೇಕು. ಬಾಸ್, ನನ್ನಿಂದ ತಪ್ಪಾಯ್ತು, ಕ್ಷಮಿಸಿ ಬಿಡಿ. ಕ್ಷಮೆ? ಏಯ್! ಲೇ ಉಗ್ರಂ, ನಿನ್ನಂತವರಿಗೆ ಕ್ಷಮಿಸಿದರೆ ಅದು ಪರಿಸರಕ್ಕೆ ಅವಮಾನ. ಮುಗಿಯಿತುಲೇ ನಿನ್ನ ಕತೆ. ಅಮ್ಮ, ಅಮ್ಮ! ಈತನನ್ನು ಕೊಂದದ್ದು ಹೇಗೆ ಗೊತ್ತಾ? 18 ವರ್ಷದ ಹಿಂದೆ ಈ ಕಾಡಿಗೆ ಬೇಟೆ ಆಡಲು ಬಂದು ಸಿಗರೇಟ್ ಹಚ್ಚಲು ಹೋಗಿ ನಮ್ಮ ತಂದೆ ತಾಯಿಯ ಪ್ರಾಣವನ್ನು ತೆಗೆದುಕೊಂಡರು. ಈತನನ್ನು ಸಿಗರೇಟ್ ಹಚ್ಚಿದ ಕಾರಣಕ್ಕಾಗಿ ಕೊಂದದ್ದು. ಏಯ್! ಪ್ರಗತಿಪರ ರೈತನೆಂದು ಜೀವನ ಮಾಡುವ ಸತ್ಯವಂತನ ಬಾಳಿನಲ್ಲಿ ಹಿಂದಿನಿಂದ ಶುರುವಾಯಿತು ದೊಂಬರಾಟ. ಹಂತವಾಗಿ ಅವನ ಮನೆ ಸರ್ವನಾಶ ಮಾಡುವುದು, ಆಮೇಲೆ ತೀರಿದಂಗಾಗುವುದು ನನ್ನ ಆಟ. ನಾನು ಸುಮತಿ ಜೊತೆ ಸರಸ ಸಲ್ಲ ಪಾಡುವ ಸಮಯದಲ್ಲಿ ಹಟ್ಟ ಬಂದು ತಪ್ಪು ಮಾಡಿಬಿಟ್ಟ ಮಗನ ಸತ್ಯವಂತ. ಅದು ಅಲ್ಲದೆ ನನ್ನ ಎದುರಿಗೆ ಸುಮತಿ ಕೊರಳಿಗೆ ತಾಳಿಯನ್ನು ಕಟ್ಟು ನನಗೆ ಅವಮಾನ ಮಾಡಿದ ಸಲುವಾಗಿ ನಿನ್ನ ಮನೆತನವನ್ನು ನಾ ಮಾಡುವ ಸರ್ವನಾಶ. ಅಣ್ಣ, ಏನೋ ಗಾಢವಾಗಿ ಯೋಚನೆ ಮಾಡ್ತಾ ಇದೆಯಲ್ಲ, ಏನನ್ನ ಅದು? ಏನಿಲ್ಲ ಸ್ವಾತಿ, ವಿಚಾರ ಮಾಡುವಂತ ಕೆಲಸ ನನಗೆ. ಅಣ್ಣ, ನೀನು ಯಾವತ್ತೂ ಡಲ್ ಆಗಿದ್ದು ನಾನು ನೋಡೇ ಇಲ್ಲ, ಅದಕ್ಕೋಸ್ಕರ ಕೇಳ್ದೆಯಣ್ಣ. ಸ್ವಾತಿ, ಕಾಡಿಗೆ ಭೇಟಿಯಾಡಲು ಹೋಗಿದ್ದೆ. ಅಲ್ಲಿ ಮೊದಲನೇ ಜಿಂಕೆ ಒಂದು ಜಿಂಕೆ ಮಿಸ್ ಆಗಿ ಹೋಯಿತು. ಅದರ ಬದಲಾಗಿ ಇನ್ನೊಂದು ಜಿಂಕೆ ಸಿಕ್ಕಿತು. ಆ ಜಿಂಕೆಯನ್ನು ಹಿಡಿದುಕೊಂಡು 5 ನಿಮಿಷದಲ್ಲಿ ಸತ್ತು ಹೋಯಿತು. ಅದಕ್ಕಾಗಿ ಡಲ್ಲಾಗಿದ್ದೇನಮ್ಮ. ಅಣ್ಣ,
ಇದಕ್ಕೋಸ್ಕರ ನೀನು ಡಲ್ ಆಗಿದೀಯಾ? ಅಣ್ಣ, ನೀನು ಮನಸ್ಸು ಮಾಡಿದ್ರೆ ಸಾಕು, 100 ಜಿಂಕೆಗಳು ಬಂದು ನಿನ್ನ ಕಾಲಡಿ ಬೀಳುತ್ತವೆ. ಅಂಥದ್ರಲ್ಲಿ ನೀನೇನು ಚಿಂತೆ ಮಾಡಬೇಡಣ. ನೀನು ಯಾವತ್ತಿದ್ರೂ ನಗ್ತಾನೇ ಇರಬೇಕು. ತಂಗಿ ಸ್ವಾತಿ, ಆ ಜಿಂಕೆ ಯಾವ್ಯಾವ ಗುಯ್ಯಲ್ಲಿ ಅಡಿಗೆಕೊಂಡು ಕುಂತರೋ ಅದನ್ನು ತಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ತಂಗಿ, ನೀನ್ ಎಲ್ಲಿಗೆ ಹೋಗಲು ತಯಾರಾಗಿದ್ಯಾ? ಅಣ್ಣ, ನನ್ನ ಗೆಳತಿ ಬರ್ತ್ಡೇ ಪಾರ್ಟಿ ಇದೆ, ಅದಕ್ಕೆ ಹೋಗಲು ರೆಡಿಯಾಗಿ ನಿಂತಿದ್ದೀನಣ್ಣ. ಆಯ್ತಮ್ಮ ಸ್ವಾತಿ, ನಿನಗೊಂದು ನೆಕ್ಲೆಸ್ ತಂದಿದ್ದೇನೆ, ತೆಗೆದುಕೋ. ಹೌದಾ ಅಣ್ಣ? ಅಣ್ಣ, ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಅಣ್ಣ. ಆಯ್ತಮ್ಮ ಸ್ವಾತಿ, ನೀನು ಬೇಗನೆ ಹೋಗಿ ಬಾ, ಲೇಟ್ ಮಾಡಬೇಡ, ಬೇಗನೆ ಬಾ. ಆಯ್ತಣ್ಣ, ಬಾಯ್. ಮೈರಮ್ಮ, ಏ ಮೈರಮ್ಮ, ನೋಡೋ ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತಿ, ಎತ್ತೋ ಎತ್ತೋ ಅರ್ದಿ ಬಂದ ಚಕ್ರವರ್ತಿ. ಊರಿಗೆಲ್ಲ ಭೀತಿ, ಚೋದನ ಖ್ಯಾತಿ, ಇವನೇ ಬೇರೆ ರೀತಿ ಬಂದ ಚಕ್ರವರ್ತಿ. ಇವನ ಗಗನ ಕೆಣಕೋ, ಇವನ ದೃಷ್ಟಿಗೆ ನಿಂಬೆ ಸುತ್ತಿ, ನಿಂತರು ಗದನ ಕುಂತರು ಗದನ, ಇವನೇ ಒಂದು ಗಟ್ಟಿ ಬಂದ ಬೆಳಸಿ ಚಕ್ರವರ್ತಿ. ನರಸಿಂಹ, ಹೇಗಿತ್ತು ನಿನ್ನ ದಿವಸದ ಪಾರ್ಟಿ? ಮೈರಮ್ಮ, ಆ ಪಾರ್ಟಿಯನ್ನು ಎಂದೆಂದಿಗೂ ಮರೆಯಲಾಗದು. ಏನವಳ ಸೃಷ್ಟಿ, ಏನವಳ ಸೌಂದರ್ಯ! ಅವಳು ದೇವಲೋಕದ ದೇವಕನ್ಯೆ ಎಂದರೆ ತಪ್ಪಾಗಲಾರದು. ದೇವಲೋಕದ ದೇವಕನ್ಯೆ? ನರಸಿಂಹ, ಅವಳ ದೇವಲೋಕದ ದೇವಕನ್ಯೆ ಅಲ್ಲ, ಈ ಕಾಡಿನ ಅಧಿಪತಿಯ ಮಗಧೀರನ ಮದಗಜನ ಪ್ರೀತಿಯ ತಂಗಿ ಅನನ್ಯ. ಅಧಿಪತಿ? ಏ ಮೈರಮ್ಮ, ಇಡೀ ಪ್ರಪಂಚಕ್ಕೆ ನನ್ನ ಅಪ್ಪನೇ ಅಧಿಪತಿ, ಅಂಥದರಲ್ಲಿ ಅವನವ ಪಕ್ಷನ ನಮಗ ಅಧಿಪತಿ ಎಂದು ಹೇಳುತ್ತಿರುವಲ್ಲ, ಅವನೇನು ದೊಡ್ಡ ರೌಡಿನ? ಅವರು ದೊಡ್ಡ ರೌಡಿನ, ಆ ರೌಡಿ ತಂಗಿನ ಬಲಾತ್ಕಾರ ಮಾಡಿ ಬಂದಿರಲ್ಲ, ಅವ್ರು ನಿಮ್ಮನ್ನು ಸುಮ್ಮನೆ ಹುಟ್ಟಾರನ್ರಿ? ಲೇ ಶೆಟ್ಟಿ, ಏನಂದಲೇ ಆರಾಮ್ ಕೋರು ನಮಗನ? ನಾನು ಯಾರಂತ ಗೊತ್ತಾದರೂ ತಾನೇ
ಯಾರಿಗೆ ಗೊತ್ತಾಗದಾಗೆ ಮುಚ್ಚಿ ಹಾಕಿ ಬಿಡುತ್ತೇನೆ. ಅದೇ ನನ್ನ ಷಡ್ಯಂತರ. ನರಸಿಂಹ, ಆ ಮದಗಜನ ಕಣ್ಣಾರೆ ಕಂಡಿಲ್ಲ. ಅವನ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ. ಅವನು ಇಂಡು ಹಾನಿಗಳ ಗಂಡ. ಆದಷ್ಟು ಅವನ ಬೇಗ ಮುಗಿಸಲೇಬೇಕು. ಸೌಕರ್ಯ ಅಷ್ಟು ಮಾಡ್ರಿ, ಅವ್ರ ಹತ್ರ ಭಾಳ ಆಗ್ಯದ. ಅವ್ರ ದಿನಕ್ಕೆ 2 ಎಣ್ಣೆನ ಭೇಟಿ ಆಡ್ತಾರ್ರಿ ಅಪ್ಪ. ಎಷ್ಟೊಂದಿನ ಅವ್ರ ಪವಾಡ ಪವಾಡ. ಲೇ ಶಕ್ತಿ, ಪವಾಡ ಏನಿರಲೇ, ಏನಿದ್ರು ಈಗ ರೊಕ್ಕದ ದುನಿಯಾ. ನನ್ನ ಹತ್ರ ಸಾವಿರಾರು ಕೋಟಿ ಹಣ ಇದೆ. ಹಣ ಎಂದರೆ ಹೆಣ ಕೂಡ ಬಾಯಿ ಬಿಡುವ ಸಮಾಜವಿದು. ಅಂಥದರಲ್ಲಿ ಹುಡುಗಿಯರ ಮುಳಂಗಲ್ಲೇ ಅದಕ್ಕಾಗಿರಿ ಒಂದಲ್ಲ ಒಂದು ದಿನ ಹೆಣ್ಣಿನ ಸಂಬಂಧ ಅವ್ರ ಮರಣ ಆಗೋದ ಕಚ್ಚತ್ರಿ ಅಪ್ಪ. ಲೇ ಏನಂದ್ಲೇ ನಾಯಿ ನನ್ನ ಮಗನ? ದಣ್ಯರ ಊರಾಗ ನಿಮ್ಮದು ಅವ ಭಾಳ ಆಗ್ಯದಂತಾರ್ರಿ ಅಪ್ಪ. ನರಸಿಂಹ, ನನಗೆ ಮುಖ್ಯವಾದ ಕೆಲಸವಿದೆ. ನಾನಿನ್ನು ಹೋಗಿ ಬರುತ್ತೇನೆ. ನಿಲ್ಲು ಮೈರಮ್ಮ, ನಿನಗೊಂದು ಮುಖ್ಯವಾದ ಕೆಲಸ ಹೇಳುವುದಿದೆ. ಸಂಕೋಚ ಬೇಕೆ ನರಸಿಂಹಗೌಡ? ಅದೇನು ಬೇಗ ಹೇಳು. ಯಾವನಾದರೂ ಸ್ವರ್ಗಕ್ಕೆ ಕಳಿಸಬೇಕಾ, ಇಲ್ಲ ಯಾವಳನ್ನಾದರೂ ಎತ್ತಾಕೊಂಡು ಬರಬೇಕಾ? ಮೈರಮ್ಮ, ಯಾರ ಕಥೆಯನ್ನು ಮುಗಿಸೋದು ಬೇಡ, ಯಾವಳನ್ನು ಎತ್ತಾಕಿಕೊಂಡು ಬರುವುದು ಬೇಡ. ಈ ಊರಿನಲ್ಲಿ ಪ್ರಗತಿಪರ ರೈತನಂದು ಜೀವನ ಮಾಡುವ ಸತ್ಯವಂತನ ಮನೆಗೆ ಹಚ್ಚಬೇಕು ನೀನು ಬೆಂಕಿ. ಯಾವ ಕಾರಣಕ್ಕೆ ಹಚ್ಚಬೇಕು ಆ ಸತ್ಯವಂತನ ಮನೆಗೆ ಬೆಂಕಿ? ಸಾವುಕಾರ ಕಾಣೈತ್ರಿ, ಕಾಣೆದ್ದಾಗ ಲಕ್ಷ ಗಟ್ಲೆ ಖರ್ಚು ಮಾಡಿದ ಮನೆಗೆ ಬೆಂಕಿ ಹಚ್ಚಿ ಬಾ ಅಂತ ಹೇಳ್ರಿ ಅಪ್ಪ. ಮೈರಮ್ಮ, ಒಂದು ದಿನ ನನಗೆ ಒಂದು ಹೆಣ್ಣಿನ ಮುಂದೆ ಬಾಳ ಹಾರಾಡಿ ನನ್ನ ಎದುರಿಗೆ ಅವಳ ಕೊರಳಿಗೆ ತಾಳಿಯನ್ನು ಕಟ್ಟಿ ನನಗೆ ಅವಮಾನ ಮಾಡಿದ್ದಾನೆ. ಅದರ ಕಾರಣಕ್ಕಾಗಿ ತೂರಿಯಬೇಕು ಅವನ ಮನೆಗೆ ಬೆಂಕಿ. ಅವಮಾನ? ಲೇ ನರಸಿಂಹ, ನಿನಗೆ ಎದುರು ಹಾಕಿಕೊಂಡ, ನಿನಗೆ ಅವಮಾನ ಮಾಡಿದ ಆ ಸತ್ಯವಂತರ ಸಂಸಾರ ಪೃಥ್ವಿಯಲ್ಲಿ ಗುರುತಿಗೆ ಇಲ್ಲದ ಹಾಗೆ ಮಾಡುವುದೇ ನನ್ನ ಕಠೋರವಾದ ನಿರ್ಧಾರ. ಹಾಗಾದರೆ ಹೋಗಿ ಬಾ ಮೈರಮ್ಮ. ಅಲ್ಲ ಮಂಗ್ಯಾನ ಮಕ್ಕಳ್ರೆ, ಬಡವ್ರ ಮೇಲೆ ಯಾಕಂತೀನಿ ಕಣ್ಣು. ನಾವು ನೋಡ್ಕೋತ ಒಂದಲ್ಲ ಒಂದು ದಿನ ಮಣ್ಣಾಗೋದಕ್ಕೆ ಚೇತ.